ಸ್ನೇಹಿತರ ನಿಮ್ಗೋಸ್ಕರವಾಗಿ ಇತಿಹಾಸ ಪ್ರಶ್ನೋತ್ತರ ವಿವರಣೆಯ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ತರಗತಿಯನ್ನ ನಿಮ್ಗೋಸ್ಕರ ತರ್ತಾ ಇದ್ದೀನಿ. ನಾವೆಲ್ಲ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರಿಪ್ಷನ್ಸ್ ಮಾಡ್ಕೊಳ್ಳಿ. ಹಾಗೆ ಮಾಡ್ಕೊಳ್ಳೋದ್ರ ಮುಖಾಂತರ ತಾವೆಲ್ಲ ಎಂಜಾಯ್ ಮಾಡಬಹುದು ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಸ್ನೇಹಿತರ ತಮ್ಗೆಲ್ಲ ಗೊತ್ತಿದೆ, ಪ್ರತಿ ಬಾರಿಯಂತೆ ಕ್ರ್ಯಾಕ್ ಕರ್ನಾಟಕ PSC ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ತಮ್ಮೆಲ್ಲರಿಗೂ ಕೂಡ ಅನ್ಅಕಾಡೆಮಿನಲ್ಲಿ ಕೂಡ ನಿಮ್ಗೆ ನೆನಪಿರ್ಲಿ, ನೀವು ಅಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ತರಗತಿಗಳನ್ನ ನೋಡಬಹುದು. ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನೀವು ನೋಡಬಹುದು, ನಮ್ಮ ಕೋಡ್ ಬರುತ್ತದೆ ರಮೇಶ್ 99. ಸ್ನೇಹಿತರೆ, ಈ ರಮೇಶ್ 99 ನನ್ನ ರೆಫರಲ್ ಕೋಡ್ ಆಗಿರ್ತದೆ. ಈ ರೆಫರಲ್ ಕೋಡ್ ಅನ್ನ ಬಳಸೋದ್ರ ಮುಖಾಂತರವಾಗಿ ಎಲ್ಲಾ ವಿಡಿಯೋಗಳ ಲೈವ್ ನೋಟಿಫಿಕೇಶನ್ಸ್ ಪಡಿಬಹುದು. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಬಂತು. ಕ್ವಶನ್ಸ್: 1846 ಲಾಹೋರ್ ಒಪ್ಪಂದಕ್ಕೆ ಎಡೆಮಾಡಿಕೊಟ್ಟ ಅಂಶ ಯಾವುದು ಅಂತ. ಒಂದು, ಪಂಜಾಬ್ ಸ್ವತಂತ್ರಗೊಂಡಿತು. ಬ್ರಿಟಿಷ್ ರೆಸಿಡೆಂಟ್ ಅನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದ ರಣಜಿತ್ ಸಿಂಗ್ ಕೊಲ್ಲಲ್ಪಟ್ಟನು. ಬ್ರಿಟಿಷರ ನಿಯಂತ್ರಣಕ್ಕೆ ಕಾಶ್ಮೀರವು ಒಳಪಟ್ಟಿತು. ಯೋಚನೆ ಮಾಡಿ, ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ ಒಂದು ಅದ್ಭುತವಾದ ಆನ್ಸರ್ ಅಂತಂದ್ರೆ ಬ್ರಿಟಿಷ್ ರೆಸಿಡೆಂಟ್ ಪಂಜಾಬಿನ ನಿಜವಾದ ಆಡಳಿತಗಾರನಾದ ಅಂತ. ನಿಮಗೆ ಗೊತ್ತಿದೆ, 1846ರಿಂದ 48ರವರೆಗೆ ಒಂದು ಯುದ್ಧ ನಡೀತು. 49ರಲ್ಲೂ ಕೂಡ ಯುದ್ಧಗಳು ನಡೀತಾನೆ ಬಂತು. ಸೊ ಹಂಗಾಗಿ 46ರಿಂದ 49 ಮಧ್ಯೆ 2 ಆಂಗ್ಲೋ ಸಿಖ್ ಯುದ್ಧಗಳು ಕೂಡ ನಡೆದವು. ಯುದ್ಧದಲ್ಲಿ ಲಾಹೋರ್ ಒಪ್ಪಂದವನ್ನು ಮಾಡಲಾಯಿತು. ಆಗ ಸಿಖ್ ಸಂಸ್ಥಾಪನಾ ದೊರೆಯಾಗಿ ಉಳ್ಕೊಂಡವನೇ ದುಲೀಪ್ ಸಿಂಗ್ ಇದ್ದ. ಅವಾಗ ಯಾರಿದ್ರವಾಗ? ದುಲೀಪ್ ಸಿಂಗ್ ಇದ್ದ. ಸೊ ಅವನ ತಾಯಿ ರಾಣಿ ಜಿಂದಾನ್ ಇದ್ಲ. ಅವಾಗ ಅವನ ರಾಣಿ ಜಿಂದಾನ್ ಇದ್ಲು. ಅಪ್ರಾಪ್ತ ವಯಸ್ಕನಾಗಿದ್ರಿಂದಾಗಿ ದುಲೀಪ್ ಸಿಂಗ್ ಅಧಿಕಾರನೆಲ್ಲ ರಾಣಿ ಜಿಂದಾನ್ ನೋಡ್ಕೊಳ್ತಾ ಇದ್ಲು. ಅವಾಗ ಇವರಿಗೆ PM ಆಗಿ ಕೆಲಸ ಮಾಡಿದವನೇ ಲಾಲ್ ಸಿಂಗ್ ಇದ್ದ. ಅವಾಗ ಲಾಲ್ ಸಿಂಗ್ ಒಬ್ಬ ಪ್ರಧಾನಿಯಾಗಿ ಕೆಲಸ ಮಾಡ್ತಾ ಇದ್ದ. ಇವನ್ಗೆ ಪ್ಲಸ್ ಆ ಕಾಲದಲ್ಲಿ ಖಾಲ್ಸಾ ಸೇನೆಯ ಸಹಾಯವನ್ನ ತಗೊಂಡು ಬ್ರಿಟಿಷರ ವಿರುದ್ಧ ಆತ ಒಂದು ಹೋರಾಟವನ್ನು ಶುರು ಮಾಡ್ದ. ಮೊದಲ ಬಾರಿ ಲಾರ್ಡ್ ಡಾಲೌಸಿ ಇದ್ದ ಈ ಕಾಲಕ್ಕೆ. ಹೋರಾಟಗಳು ನಡೀತು. ಲಾಹೋರ್ ಟ್ರೀಟಿ ಆಯ್ತು. ಆನಂತರ 2ನೇ ಆಂಗ್ಲೋ ಸಿಖ್ ನಡೀತು. ಅವಾಗೂ ಕೂಡ ಅಷ್ಟೇನೆ ದುಲೀಪ್ ಸಿಂಗ್ ನನ್ನ ರಾಜನನ್ನಾಗಿ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ದುಲೀಪ್ ಸಿಂಗ್ ಅವನ್ಗೆ ಅಮೂಲ್ಯವಾದಂತ ಕೊಹಿನೂರು ವಜ್ರವನ್ನ ಕೂಡ ಕೊಟ್ಟ. ಅವನಿಗೆ ಕೊಹಿನೂರ್ನ ಡಾಲೌಸಿ ಬ್ರಿಟನ್ ರಾಣಿ ವಿಕ್ಟೋರಿಯಾಗೆ ಕೊಟ್ಟ ಅಂತ. ಸೊ ಇದಿಷ್ಟು ಕತೆ ನಮ್ಗೆ ಬಂದಾಗ ಆವಾಗ ಬ್ರಿಟಿಷ್ ರೆಸಿಡೆಂಟ್ ಪಂಜಾಬಿನ ನಿಜವಾದ ಆಡಳಿತಗಾರನಾಗ್ತಾನೆ. ಲಾರೆನ್ಸ್ ಇಲ್ಲಿ ತನ್ನ ಮೊದಲ ರೆಸಿಡೆಂಟ್ ಆಗಿ ಅಧಿಕಾರವನ್ನ ಶುರು ಮಾಡ್ತಾನೆ. ಇದಂತೂ ನಿಮ್ಗೆ ಚೆನ್ನಾಗಿ ಗೊತ್ತಿರೋ ಮ್ಯಾಟ್ರ್. ಓಕೆ, ಎರಡನೇ ಪ್ರಶ್ನೆ ಬರೋಣ. ಸೂಪರ್ ಆಗಿದೆ ಪ್ರಶ್ನೆ. ಆಗಸ್ಟ್ 15, 1947 ಇಡೀ ಭಾರತ ಸ್ವಾತಂತ್ರ್ಯವನ್ನ ಆಚರಿಸ್ತಾ ಇದ್ದರೆ ಗಾಂಧೀಜಿಯವರು ಇದ್ದಿದ್ದು ಎಲ್ಲಿ? ಲಾಹೋರಲ್ಲಿನ, ನಖೋಲಿಯಲ್ಲಿ, ದೆಹಲಿಯಲ್ಲಿ, ಅಮೃತ್ಸರದಲ್ಲಿ? ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ರೈಟ್ ಆನ್ಸರ್ ಅಂತಂದ್ರೆ ನಖೋಲಿಯಲ್ಲಿದ್ರು ಅವಾಗ. ಯಾಕೆ ಅಂತಂದ್ರೆ ಈ ನಖೋಲಿ ಬರ್ತಕ್ಕಂಥದ್ದು ಇವತ್ತಿನ ಬಾಂಗ್ಲಾದೇಶ ಪ್ರಾಂತ್ಯ. ಬಾಂಗ್ಲಾದೇಶದ ಪ್ರಾಂತ್ಯದಲ್ಲಿ ನಖೋಲಿಯಲ್ಲಿದ್ರು. ಇದನ್ನ ನೋಡ್ಬಿಟ್ಟೆ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾನ. ಅವಾಗ ಇಡೀ ಭಾರತೀಯ ಸೇನೆ ಕಂಟ್ರೋಲ್ ಮಾಡಕ್ ಆಗದೆ ಇದ್ದ ಸಂದರ್ಭದಲ್ಲಿ ಒನ್ ಮ್ಯಾನ್ ಆರ್ಮಿ ಕಂಟ್ರೋಲ್ ದ ಹೋಲ್ ಪವರ್ ಆಫ್ ಬಾಂಗ್ಲಾದೇಶ್ ಕ್ರೈಸಿಸ್ ಆಫ್ ನಕೋಲಿ ಅಂತ ಬರೀತಾನ ಅವನು. ನಕೋಲಿಯಲ್ಲಿ ಆಗ್ತಿದ್ದಂತ ಇಷ್ಟೊಂದು ದೊಡ್ಡ ದಂಗೆಯನ್ನ ಇಡೀ ಸೇನೆ ಕಂಟ್ರೋಲ್ ಮಾಡಕ್ ಆಗದೆ ಇರೋ ಸಂದರ್ಭದಲ್ಲಿ ಆಗ ಇದನ್ನ ಕಂಟ್ರೋಲ್ ಮಾಡಿದವರು ಗಾಂಧೀಜಿ ಅಂತ. ಸೊ ಹಂಗಾಗಿ ಅವತ್ತಿನ ಕಾಲಕ್ಕೆ ಇದನ್ನ ತುಂಬಾನೇ ಹೊಗಳಿಕೆಯಾಗಿ ತಗೊಳ್ತೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಗಾಂಧೀಜಿ ನಕೋಲಿಯಲ್ಲಿ ನಡೀತಿದ್ದಂತಹ ಆ ಒಂದು ದಂಗೆಗೆ ಅವರು ಅಲ್ಲಿ ಶರಣಾಗತಿ ಆಗಿತ್ತು. ಸೊ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಕಂಡು ಬರ್ತದೆ. ನಕೋಲಿಯಲ್ಲಿ ಇದ್ರ ಅವಾಗ. ನೆಕ್ಸ್ಟ್ 3ನೇ ಪ್ರಶ್ನೆ ಇದೆ. ಭಾರತವು ನಿಶಸ್ತ್ರೀಕರಣವನ್ನ ಉತ್ತೇಜಿಸುತ್ತದೆ. ಓಕೆ, ಯಾಕೆ ಅಂತ. ಭಾರತ ಒಂದು ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಿರೋದಕ್ಕೆ, ಭಾರತವು ಅತಿ ದೊಡ್ಡ ಮಿಲಿಟರಿಯನ್ನ ಹೊಂದಿದೆ, ಭಾರತ ಶಾಂತಿ ಪ್ರಿಯ ದೇಶ, ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ವಿಚ್ ಆರ್ ದ 4 ಸ್ಟೇಟ್ಮೆಂಟ್ಸ್
ನಾವು ಆರ್ಮ್ಸ್ ಆಕ್ಟ್ಸ್ ಗಳಲ್ಲಿ ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ತೀವಿ, ಯಾಕೆ ಅನ್ನೋದು ಪ್ರಶ್ನೆ. ಸ್ನೇಹಿತರ ನೆನಪಿರ್ಲಿ, ಈ ಪ್ರಶ್ನೆಗೆ ಏಕೆಂದರೆ ಅಂದ್ರೆ ಭಾರತ ಶಾಂತಿ ಪ್ರಿಯ ದೇಶ. ನಿಮಗೆ ನೆನ್ಪಿಟ್ಕೊಳ್ಳಿ, ಈ ನಿಶಸ್ತ್ರೀಕರಣ ನೀತಿ ಭಾರತ ಮೊದ್ಲಿಂದನೂ ಇದನ್ನ ಅಳವಡಿಸ್ಕೊಂಡು ಬರ್ತಾನೆ ಇದೆ. ಆದ್ರೆ ಈ ನಿಶಸ್ತ್ರೀಕರಣದಕ್ಕೆ ಸಂಬಂಧಪಟ್ಟಂಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಭಾಷಣ ಮಾಡ್ತಾರೆ ಯುಎನ್ಒ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ 2000ನೇ ಇಸ್ವಿನಲ್ಲಿ ಅವ್ರು ಮಾಡಿದಂತ ಭಾಷಣ. ಅವಾಗ ದ ಸ್ಪೆಷಲ್ ಅಧಿವೇಶನವನ್ನ ಕರೀಲಾಗಿತ್ತು ಯುಎನ್ಒದಲ್ಲಿ. ಆ ಸ್ಪೆಷಲ್ ಅಧಿವೇಶನಕ್ಕೆ ಭಾರತದ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಪ್ರಧಾನಿ ಅಟಲ್ ಜಿ ಅವರು ಹೋಗಿದ್ರು. ಮೊದಲ ಬಾರಿಗೆ ಆ ಯುಎನ್ಒ ಸಂಪ್ರದಾಯವನ್ನ ಅವತ್ತು ಮುರಿತಾರೆ. ಏನು ಅಂತಂದ್ರೆ ಮಾತೃಭಾಷೆನಲ್ಲಿ ವಾಜಪೇಯಿ ಅವರು ಭಾಷಣ ಮಾಡ್ತಾರೆ. ಅವಾಗ ಅಲ್ಲಿ ಒಂದು ಅಲಿಗೇಷನ್ಸ್ ಕೂಡ ಮಾಡ್ತಾರೆ, ಇಲ್ಲ ನೀವು ಹಿಂದಿ ಭಾಷೆನಲ್ಲಿ ಮಾತಾಡಿದ್ರೆ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ ಅಂತ. ಬಟ್ ಅವತ್ತು ಅಟಲ್ ಜಿ ಹೇಳ್ತಾರೆ, ನಾನು ಯಾವುದೇ ಉದ್ದೇಶದಿಂದ ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಾ ಇಲ್ಲ, ಅಥವಾ ನನ್ನ ಪ್ರತಿಷ್ಠೆಗಾಗಿ ಮಾತಾಡ್ತಾ ಇಲ್ಲ, ಅಥವಾ ಲ್ಯಾಂಗ್ವೇಜ್ ಬರಲ್ಲ ಅಂತ ಮಾತಾಡ್ತಾ ಇಲ್ಲ. ನನ್ಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಉದ್ದೇಶಗಳಲ್ಲಿ ಒಂದು ಉದ್ದೇಶ ಇದೆ ನೋಡಿ, ಮಾನವ ಹಕ್ಕುಗಳನ್ನ ಪ್ರತಿಯೊಬ್ಬರಿಗೂ ದಯಪಾಲಿಸಬೇಕು ಅನ್ನೋದೇ ಯುಎನ್ಒದ ಪ್ರಮುಖವಾದ ಅಂಶ. ಹಾಗಾಗಿ ಮಾನವ ಹಕ್ಕುಗಳಲ್ಲಿ ಬಹಳ ಪ್ರಮುಖವಾಗಿ ಬರೋದು ಅವನ ಮಾತೃಭಾಷೆ. ಹಂಗಾಗಿ ನನಗೆ ನನ್ನ ಹಕ್ಕು ಸಿಕ್ಕಿದೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಡೀ ಜಗತ್ತು ಅವತ್ತು ಕೂಡ ಮತ್ತೊಮ್ಮೆ ಕರತಾಡನ ಮಾಡಿತ್ತು ಅಂತ. ಹಿಂದೆ ನಮ್ಮಲ್ಲಿ ಸ್ವಾಮಿ ವಿವೇಕಾನಂದ ಜಿ ಅವ್ರ ಮಾತು ಹೇಳ್ತೀವಿ. ಜೊತೆಗೆ ಅದು ಬಿಟ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ನಮ್ಮ ಭಾರತಕ್ಕೆ ಒಂದು ದೊಡ್ಡ ಚಪ್ಪಾಳೆ ಸಿಕ್ಕಿದ್ದು ಅಟಲ್ ಜಿ ಅವ್ರ ಭಾಷಣದಿಂದ. ಅವತ್ತು ಕೂಡ ಅಷ್ಟೇನೆ, ಭಾರತದ ಮೇಲೆ ಅವತ್ತು ಕೂಡ 1, 2, 3 ಪರಮಾಣು ಒಪ್ಪಂದಕ್ಕೆ ಈ ಸೂಪರ್ ಪವರ್ ನೇಷನ್ಸ್ ಗಳು ಭಾರತದ ಮೇಲೆ ಪ್ರೆಷರ್ ಹಾಕ್ಸ್ತಾ ಬಂದು, ಇಲ್ಲ ನೀವು ಯಾವುದೇ ಕಾರಣಕ್ಕೂ ಕೂಡ ಅಟೋಮಿಕ್ ಎನರ್ಜಿ ಸೆಕ್ಟರ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ನೀವೇನಾರು ಮಾಡೋದಾದ್ರೆ ನಮ್ಮ ಸೂಪರ್ ಪವರ್ ನೇಷನ್ಸ್ ಗಳನ್ನ ನೀವೇನ್ ಮಾಡ್ಬೇಕು, ಒಪ್ಕೊಳ್ಬೇಕು ಅಂತ. ಯಾವಾಗ ಇದನ್ನ ಒಪ್ಕೊಂಡ್ರೋ ಸೊ ಅವಾಗ ನಮ್ ದೇಶ ಹಿಂದುಳಿದಿದೆ. ಅದಕ್ಕೋಸ್ಕರ ಅವತ್ತು ಶಾಂತಿ ಪ್ರಿಯವಾದಂತ ಭಾರತ ದೇಶ ಇದು ನಮ್ದು. ಅವಾಗೆ ಈ ಸ್ಟೇಟ್ಮೆಂಟ್ ಬರೋದು, ಇಂಡಿಯಾ ಒನ್ ಆಫ್ ದ ಫಾಲೋಯಿಂಗ್ ಆಫ್ ಪೀಸ್ಫುಲ್ ಕಂಟ್ರಿ ಅಂತ. ನಾವು ಶಾಂತಿ ಪ್ರಿಯರು ಮೊದ್ಲಿಂದನೂ ಕೂಡ. ಯಾರ ಮೇಲೆ ಆಕ್ರಮಣ ಮಾಡಿದ ದಾಖಲೆಗಳು ಪ್ರಪಂಚದ ಇತಿಹಾಸದಲ್ಲಿ ಇಲ್ಲ. ಭಾರತೀಯನೊಬ್ಬ ಇನ್ನೊಂದು ಪ್ರಾಂತ್ಯಗಳ ಮೇಲೆ ದಾಖಲೆ ಮಾಡದಂತ ವರ್ಲ್ಡ್ ಹಿಸ್ಟ್ರಿಯ ಪೇಜ್ಗಳಲ್ಲಿ ಎಲ್ಲೂ ಕೂಡ ಕಂಡು ಬರಲ್ಲ. ಹಾಗಾಗಿ ನಾವು ಶಾಂತಿ ಪ್ರಿಯರು, ಅದನ್ನ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವಿವತ್ತು ಆಟಮ್ ಅನ್ನ ಬಳಸ್ತಾ ಇದ್ದೀವಿ ಅಂದ್ರೆ ಯಾವುದೋ ಇನ್ನೊಂದು ದೇಶಕ್ಕೆ ಹೆದರ್ಸೋದಕ್ಕಲ್ಲ. ಅವಾಗಲೇ ಅಟಲ್ ಜಿ ಅವರು ಒಂದು ಮಾತು ಹೇಳೋದು, ಆಟಮ್ ಫಾರ್ ಪೀಸ್ ಅನ್ನೋ ಪಾಲಿಸಿ. ಆಟಮ್ ಫಾರ್ ಪೀಸ್ ಅಂತ ಬಳಸ್ತಾರ ಅವರು. ಶಾಂತಿಗಾಗಿನೇ ನಾವು ಅಣ್ವಸ್ತ್ರವನ್ನು ಬಳಸ್ತೇವೆ ಅಂತ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಮತ್ತೊಮ್ಮೆ ವರ್ಲ್ಡ್ ಲೆವೆಲ್ ಅಲ್ಲಿ ಹಂಗಾಮ ಕ್ರಿಯೇಟ್ ಮಾಡಿತ್ತು ಸ್ನೇಹಿತರೆ. ಹಂಗಾಗಿ ವರ್ಲ್ಡ್ ಹಿಸ್ಟ್ರಿನಲ್ಲಿ ಮತ್ತು ವಿಚಾರಗಳಲ್ಲಿ ನೀವು ಓದ್ಬೇಕಾದ್ರೆ ಭಾರತ ನಿಶಸ್ತ್ರೀಕರಣ ಪಾಲಿಸಿ ಓದ್ಬೇಕಾದ್ರೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ 1945 ಇಂದ ವರ್ಲ್ಡ್ ಅಲ್ಲಿ 2 ಬ್ಲಾಕ್ಸ್ ಗಳು ಕ್ರಿಯೇಟ್ ಆಗಿತ್ತು. ಒಂದು 2 ಬ್ಲಾಕ್ಸ್ ಗಳು ಕ್ರಿಯೇಟ್ ಆಗಿತ್ತು ಆ ಕಾಲಕ್ಕೆ. ಆ 2 ಬ್ಲಾಕ್ಸ್ ಗಳು ಕ್ರಿಯೇಟ್ ಆಗಿದ್ದು ಕೂಡ ಇದೇ ಸಂದರ್ಭದಲ್ಲಿ ಒಂದು ಅಮೆರಿಕನ್ ವ್ಯವಸ್ಥೆಗಳು, ಇನ್ನೊಂದು ಅವತ್ತು ಕ್ರಿಯೇಟ್ ಆಗಿದ್ದು ರಷ್ಯನ್ ವ್ಯವಸ್ಥೆಗಳು. 2 ಬ್ಲಾಕ್ಗಳು, ಅಮೆರಿಕನ್ ಡೆಮೋಕ್ರೆಟಿಕಲ್ ಬ್ಲಾಕ್, ರಷ್ಯನ್ ಒಂದು ಸೋಷಿಯಲಿಸ್ಟ್ ಬ್ಲಾಕ್. ಅದಾದ್ಮೇಲೆ ನ್ಯಾಟೋ, ಸಿಯಾಟೋ, ಸೆಂಟೋ ಅಂತೇಳಿ ಅಮೆರಿಕ ಮಾಡ್ಕೊಳ್ತು. ರಷ್ಯಾದವರು ವಾರ್ಸಾ ಪ್ಯಾಕ್ಟ್ ಅಂತ ಮಾಡ್ಕೊಂಡ್ರು. ಬಟ್ ಅವಾಗ ಭಾರತ, ಜವಾಹರ್ಲಾಲ್ ನೆಹರು ಇಸ್ ಎ ಬ್ರಿಲಿಯಂಟ್ ಐಡಿಯಾ ಅವತ್ತು ವರ್ಕ್ ಆಗಿತ್ತು. ಕಾರಣ ಅಂದ್ರೆ ನಾವು ಎರಡಕ್ಕೂ ಕೂಡ ಸೇರೋದಿಲ್ಲ, 2 ದೇಶಗಳು ನಮ್ಗೆ ಆತ್ಮೀಯ ಸ್ನೇಹಿತರು. ಹಾಗಾಗಿ ನಾವು ಅವತ್ತು ಶುರು ಮಾಡಿದ್ದೆ ನಾಮ್ ಅಂತ ಕೂಡ ಕರೀತಾರೋ, ನಾನ್ ಅಲಿಸ್ಮೆಂಟ್ ಮೂವ್ಮೆಂಟ್ ಅಂತ. ಅಲಿಪ್ತ ನೀತಿಯನ್ನ ಅವತ್ತು ಹೊರಡಿಸಿದ್ರು. ಇದು ನಮ್ ದೇಶ ಶಾಂತಿ ಪ್ರಿಯ ಅನ್ನೋದಕ್ಕೆ ಅದ್ಭುತವಾಗಿ ನಮ್ಗಿದು ಅವಕಾಶಗಳು ಕೂಡ ಸಿಗತ್ತೆ. ಓಕೆ, ಸೊ ಜಂಪ್ ಟು ನೆಕ್ಸ್ಟ್ ಕ್ವಶನ್ಸ್. ಎಸ್, ಬಾಲಕಾರ್ಮಿಕ ಪದ್ಧತಿ ಘೋಷಿಸುವುದು ಅಸಂಘಟಿತ ಕಾರ್ಮಿಕ ವಲಯನ, ಸಂಘಟಿತ ಕಾರ್ಮಿಕ ವಲಯನ, ಸಂಭಾವನೆ ಸಹಿತ ದುಡಿಮೆ ವಲಯ, ಯಾವುದನ್ನ ಇದು ಪೋಷಣೆ ಮಾಡುತ್ತೆ ಬಾಲಕಾರ್ಮಿಕ? ಸ್ನೇಹಿತರೆ, ಈ ಪ್ರಶ್ನೆಗೆ ವೆರಿ ಇಂಟ್ರೆಸ್ಟಿಂಗ್ ಉತ್ತರ ಏನ್ ಗೊತ್ತಾ? ಬಾಲಕಾರ್ಮಿಕ ಪದ್ಧತಿ ಯಾವುದನ್ನ ಪೋಷಣೆ ಮಾಡ್ತದೆ ಅಂದ್ರೆ ಅಸಂಘಟಿತ ಕಾರ್ಮಿಕ ವಲಯದಲ್ಲೇ ನಮ್ಗೆ ಬಾಲಕಾರ್ಮಿಕ ಪದ್ಧತಿ ಸಿಗೋದು. ಸಂಘಟಿತದಲ್ಲೂ ಸಿಗಲ್ಲ. ಯಾಕೆ ಸಿಗಲ್ಲ ಅಂತಂದ್ರೆ ನಮ್ಮಲ್ಲಿ ಬಾಲಕಾರ್ಮಿಕ ವಿರೋಧಿ ಕಾನೂನು ಇರೋದ್ರಿಂದ ಇಲ್ಲಿ ಸಿಗಲ್ಲ. ಅಸಂಘಟಿತ ವಲಯಗಳಲ್ಲಿ ಮಾತ್ರ ನಮ್ಗೆ ಬಾಲಕಾರ್ಮಿಕ ಪದ್ಧತಿಯನ್ನ ಪೋಷಣೆ ಮಾಡ್ತಾ ಇದ್ದೀವಿ. ಅದು ತಪ್ಪು ಅಂತ. ಓಕೆ, ನೆಕ್ಸ್ಟ್ ಬರೋಣ.
ಬಾಲ್ಯ ವಿವಾಹ ತಡೆಗಟ್ಟಲು ನಮಗೆ ನೀಡಿರ್ತಕ್ಕಂತ ಗೌರ್ನಮೆಂಟ್ ನ ಸಹಾಯವಾಣಿ ಸಂಖ್ಯೆ ಎಷ್ಟು ಅಂತ. ಗೌರ್ನಮೆಂಟ್ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕಾಗಿ ನಮ್ಗೆ ನೀಡಿರೋ ಸಹಾಯವಾಣಿ ಯಾವುದು? 1912 1098 1800 1909. ಯೋಚನೆ ಮಾಡಿ. ಸೊ ನೆನಪಿರಲಿ ಸ್ನೇಹಿತರೆ, ಬಾಲ್ಯ ವಿವಾಹವನ್ನ ತಡೆಗಟ್ಟುವುದಕ್ಕಾಗಿ ನಮ್ಮಲ್ಲಿ ಕೊಟ್ಟಿರ್ತಕ್ಕಂತ ಸಹಾಯವಾಣಿ 1098. ನೆನಪಿರ್ಲಿ ಸ್ನೇಹಿತರ, ಇದಕ್ಕೆ ನೀವು ಕೂಡ ನಿಮ್ಮ ಅಕ್ಕಪಕ್ಕದ ಸಮಾಜ ವ್ಯವಸ್ಥೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಈ ನಂಬರ್ ನೆನ್ಪಿಟ್ಕೊಳ್ಳಿ, 1098. ಇತ್ತೀಚೆಗೆ ಬಾಲ್ಯ ವಿವಾಹ ಮತ್ತೊಮ್ಮೆ ಪ್ರಜ್ವಲಿಸ್ತಾ ಇದೆ ಅಂತ. ಬಾಲ್ಯ ವಿವಾಹ ಪದ್ಧತಿ ತೊಲಗಿಸಿದ್ವಿ ನಾವು. ಆಫ್ಟರ್ ಭಾರತದ ಸುವರ್ಣ ಮಹೋತ್ಸವದ ನಂತರ ಬೆಳವಣಿಗೆ ಆಗ್ಬೇಕಾಗಿತ್ತು, ಆದ್ರೆ ಇತ್ತೀಚೆಗೆ ಬಾಲ್ಯ ವಿವಾಹ ಹೆಚ್ಚಾಗ್ತಾ ಇದೆ. ಇದು ಕೂಡ ಕಾರಣ ಆಗಿದೆ. ನಾವು ಅನ್ಕೊಳ್ತಾ ಇದೀವಿ ಅಷ್ಟೇ, ಬಾಲ್ಯ ವಿವಾಹ ಹೆಚ್ಚಾಗ್ತಾ ಇಲ್ಲ, ಕಂಟ್ರೋಲ್ ಆಗಿದೆ ಅಂತ. ನೋ, ಬಾಲ್ಯ ವಿವಾಹ ಕದ್ದು ಮುಚ್ಚಿ ನಡೀತಾನೇ ಇದೆ. ಇದು ಬಾಲ್ಯ ವಿವಾಹ ಹೆಚ್ಚಾಗ್ತಾ ಇದೆ. ಅತಿ ಹೆಚ್ಚು ಬಾಲ್ಯ ವಿವಾಹಗಳು ರಾಜಸ್ಥಾನದಲ್ಲಿ ದಾಖಲಾಗ್ತಾ ಬರ್ತವೆ. ಬಟ್ ಬೇರೆ ಕಡೆಗಳಲ್ಲಿಯೂ ಕೂಡ ಬೇರೆ ರಾಜ್ಯಗಳಲ್ಲೂ ಕೂಡ ಬಾಲ್ಯ ವಿವಾಹ ನಡೀತಾ ಇದೆ. ಅದನ್ನ ಕದ್ದು ಮುಚ್ಚಿ ನಡೆಯುವ ಬಾಲ್ಯ ವಿವಾಹಗಳನ್ನು ಕಂಟ್ರೋಲ್ ಮಾಡಬೇಕು ಅಂತಾನೆ 1098 ಕೊಟ್ಟಿದ್ದಾರೆ. ನೀವು ಕೂಡ ಅಷ್ಟೇ, ನಿಮ್ಮ ಸಮಾಜದಲ್ಲಿ ಯಾರು ಸೆಕೆಂಡ್ PUC ಫಸ್ಟ್ ಇಯರ್ ಡಿಗ್ರಿ, ಓಕೆ, ಫಸ್ಟ್ ಇಯರ್ ಡಿಗ್ರಿ ಯಾರು ಇನ್ನೂ ಹೋಗಿಲ್ಲ, ಸೊ ಅಂತ ಡಿಗ್ರಿ ಹೋಗೋಕ್ಕಿಂತ ಮುಂಚೆ ಇರೋರು ಯಾರನ್ನ ಮದುವೆ ಮಾಡ್ತಾರೆ, ಅವರೆಲ್ಲರೂ ಕೂಡ ಬಾಲ್ಯ ವಿವಾಹದ ಅಂಡರ್ಗೆ ಬರ್ತಾರೆ. ಅದು ಅಲ್ಲದೆ ನಮ್ಮ ಕರ್ನಾಟಕ ಗೌರ್ಮೆಂಟ್ಸ್ ಮತ್ತೆ ನಾವು ಕೆಲವು ಗೌರ್ಮೆಂಟ್ ಗಳಿಗೆ ಅಪ್ರೂವಲ್ ಮಾಡಿದೆ, ಹೆಣ್ಣು ಮಕ್ಕಳಿಗೂ ಕೂಡ 21 ಏಜ್ ಆಗಿರಬೇಕು ಅಂತ. ಸೊ ಇದೆಲ್ಲ ನಮ್ಮಲ್ಲಿ ಆಗ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಸಂರಕ್ಷಣೆ ಮತ್ತು ಹೋರಾಟದ ವಿಚಾರದಲ್ಲಿ ಬಂದ್ರೆ ಪ್ರತಿಯೊಬ್ಬ ಸಹೋದರ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೀವು ನಿಲ್ಲಬೇಕು ಈ ವಿಚಾರಕ್ಕಾಗಿ. ನೆನಪಿಡಿಗಳೇ, ಯಾರ್ದೋ ತಂಗಿ ಯಾರ್ದೋ ಅಕ್ಕ ಅಂತಲ್ಲ, ಪ್ರತಿಯೊಬ್ಬರಲ್ಲೂ ಆ ಮಾನವೀಯತೆ ಇರ್ಲಿ. ಹಾಗಾಗಿ 21 ಏಜ್ ಆಗುವವರೆಗೂ ಹೆಣ್ಮಕ್ಳಿಗೆ ಮದುವೆ ಆಗದೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಎರಡೂ ಫ್ಯಾಮಿಲಿಗಳು ಅತ್ಯುತ್ತಮವಾಗಿರ್ತವೆ ಅನ್ನೋದು ಕೂಡ ಇದೆ. ಓಕೆ, ಹಾಗಾಗಿ 21 ಇಯರ್ಸ್ ಮಾಡಿರೋದ್ರಿಂದ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಜಾಗೃತಿ ಇರ್ಲಿ. ಯಾರು ನಮ್ಮ ಸಹೋದರರಿದ್ದೀರಿ, ನಿಮ್ಮ ಸಹೋದರಿಯರು ಅಂತ ತಿಳ್ಕೊಂಡೆ ಇದನ್ನ ಹೋರಾಟ ಮಾಡಿ. ಓಕೆ, ಎಸ್, ನೆಕ್ಸ್ಟ್ ಬರೋಣ. ಮುಂದಿನ ಪ್ರಶ್ನೆ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಕಾನ್ಸ್ಟಾಂಟಿನೋಪಲ್ ಅನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಕರೆಯಲಾಗುತ್ತಿತ್ತು. ಓಕೆ, ದ ಡೋರ್ ವೇ ಆಫ್ ಯುರೋಪ್ ಅಂತ ಕಾನ್ಸ್ಟಾಂಟಿನೋಪಲ್ ಅನ್ನ ಕರಿತಾ ಇದ್ರು. ಯಾಕೆ ಅಂದ್ರೆ, ಎ ಆಪ್ಷನ್ ಇದೆ ನೋಡಿ, ಕಾನ್ಸ್ಟಾಂಟಿನೋಪಲ್ ಬೈಜಾಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು, ಅದಕ್ಕೆ. ಬಿ ಹೇಳ್ತಾರೆ, ಇಟಾಲಿಯನ್ನರ ವ್ಯಾಪಾರದಲ್ಲಿ ಏಕಸ್ವಾಮ್ಯತೆಯನ್ನ ಹೊಂದಿತ್ತು ಅಂತೇಳಿ. ಸಿ ಆಪ್ಷನ್ಸ್ ಬಂದ್ಬಿಟ್ಟು ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಾರಕ್ಕಾಗಿ ಕಾನ್ಸ್ಟಾಂಟಿನೋಪಲ್ ಭೂಮಾರ್ಗ ಆಗಿತ್ತು. ಡಿ ಕಾನ್ಸ್ಟಾಂಟಿನೋಪಲ್ ಅನ್ನು ತುರ್ಕರು ವಶಪಡಿಸಿಕೊಂಡಿದ್ರು, ಅದಕ್ಕೆ ಅಂತ. ಈ ಪ್ರಶ್ನೆಗೆ ಕರೆಕ್ಟ್ ಆದ ಆನ್ಸರ್ ಮೊದಲು ನೋಡ್ಬಿಡೋಣ. ಸಿ ಈಸ್ ದ ರೈಟ್ ಆನ್ಸರ್. ಸಿ ಈಸ್ ದ ರೈಟ್ ಆನ್ಸರ್. ಯಾಕೆ ಅಂತ ನೋಡೋಣ. ನಿಮಗೆ ನೆನಪಿರ್ಲಿ, ಭಾರತದಲ್ಲಿ ವ್ಯಾಪಾರದ ಮಾರ್ಗಗಳ ಬಗ್ಗೆ ಪೌರಾತ್ಯ ರಾಷ್ಟ್ರಗಳಲ್ಲಿ ಅಧಿಕ ಸಂಪತ್ತಿದೆ ಅಂತ. ನೆನ್ಪಿಟ್ಕೊಳ್ಳಿ, ಪೌರಾತ್ಯ ಅಂದ್ರೆ ಇವರು ಅಲ್ವಾ, ಯುರೋಪ್ನವರಿಗೆ ಪೌರಾತ್ಯ ರಾಷ್ಟ್ರಗಳು ನಾವಾಗ್ತೀವಿ, ಪೂರ್ವ ಭಾಗಕ್ಕಿದೆ ಅಂತ. ಪೌರಾತ್ಯ ರಾಷ್ಟ್ರಗಳಲ್ಲಿ ಅಧಿಕ ಸಂಪತ್ತಿದೆ ಅಂತ ಹೇಳಿ ಮೊದ್ಲಿಂದನೂ ಕೂಡ ಯುರೋಪಿಯನ್ನರಿಗೆ ಚೆನ್ನಾಗಿ ಗೊತ್ತಿತ್ತು. ಅರಿಸ್ಟಾಟಲ್ ಕಾಲದಿಂದಲೂ ಕೂಡ ಪೌರಾತ್ಯ ರಾಷ್ಟ್ರಗಳ ವಿಚಾರಗಳನ್ನು ಸಂಗ್ರಹಣೆ ಮಾಡ್ತಾನೆ ಇದ್ರು, ಅದಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಕರೆಕ್ಟ್ ಆಗಿ ಇಲ್ಲಿ ಯಾವ ತರದ ಸಂಪತ್ತಿದೆ, ಹೇಗಿದೆ, ಹೇಗೆ ನಡೀತಾ ಇದೆ, ಯಾವ ರೇಟಿಗೆ ಸಿಗ್ತಾ ಇದೆ, ಏನಾಗ್ತಾ ಇದೆ ಅಂತ ಪೂರ್ತಿ ಮಾಹಿತಿಯನ್ನ ಕೊಟ್ಟವನೇ 1215ರಿಂದ 90ರವರೆಗೆ ಇಲ್ಲೊಬ್ಬ ಬರ್ತಾನೆ, ಮಾರ್ಕೋ ಪೋಲೋ ಅಂತ ಕರಿತೀವಿ. ಓಕೆ, ಮಾರ್ಕೋ ಪೋಲೋನ ವರದಿಗಳೇ ಯುರೋಪ್ ಅಲ್ಲಿ ತುಂಬಾ ಸಂಚಲನ ಕ್ರಿಯೇಟ್ ಮಾಡ್ತು ಆ ಒಂದು ವ್ಯಾಪಾರ ಮಾರ್ಗಗಳನ್ನ ಸೃಷ್ಟಿ ಮಾಡೋದಕ್ಕೆ. ಆವಾಗ್ಲೇನೆ ಇಟಾಲಿಯನ್ ಭಾಗದಲ್ಲಿ ಇದ್ದಂತ ಈ ಜನರು ಇಲ್ಲಿಂದ ಭೂಮಾರ್ಗ ಒಂದು ಮೂಲಕ ಭಾರತದ ಪ್ರದೇಶಗಳಿಗೆ ಅಂದ್ರೆ ಅರೇಬಿಯನ್ ರಾಷ್ಟ್ರಗಳಿಗೆ ಇವರು ಎಂಟ್ರಿ ಕೊಟ್ರು. ಭಾರತಕ್ಕೇನು ಬಂದಿರ್ಲಿಲ್ಲ ಇವರು. ಯಾವ ರಾಷ್ಟ್ರಕ್ಕೆ? ಅರೇಬಿಯನ್ ರಾಷ್ಟ್ರಗಳಿಗೆ ಇವರು ಭೇಟಿ ಕೊಟ್ರು. ಸೊ ಇಲ್ಲಿಂದ ಅರಬ್ಬರು ಈ ಸಾಮಾನುಗಳನ್ನು ತಗೊಂಡು ಇಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಯುರೋಪಿಯನ್ನರಿಗೂ ಅರಬ್ಬರಿಗೂ ಒಂದು ಮಧ್ಯದ ಮಾರುಕಟ್ಟೆಯಾಗಿದ್ದೆ ಈ ಕಾನ್ಸ್ಟಾಂಟಿನೋಪಲ್ ಅಂತ ಕರಿತೀವಿ.
ಈ ಕಾನ್ಸ್ಟಾಂಟಿನೋಪಲ್ ಬೈಜಾಂಟಿಯನ್ ಸಾಮ್ರಾಜ್ಯದ ಒಂದು ಭಾಗ ಆಯ್ತು. ಇವತ್ತಿನ ಸಿಂಧ್ ನಮ್ಮ ಅಫ್ಘಾನಿಸ್ತಾನದ ಭಾಗದಿಂದ ಹಿಡಿದು ಆ ಕಡೆ ರಷ್ಯಾದ ಭಾಗದಿಂದ ಹಿಡಿದ್ಬಿಟ್ಟು ಈ ಕಡೆ ಯುರೋಲ್ ಪರ್ವತ ಶ್ರೇಣಿಗಳು, ಸೌತ್ ಅಲ್ಲಿ ಐಡನ್ ಕೊಲ್ಲಿಯವರೆಗೂ ಕೂಡ ಪ್ರದೇಶಗಳು ಇದು ಬೈಜಾಂಟಿಯನ್ ಸಾಮ್ರಾಜ್ಯ ಆಗಿತ್ತು. ಈ ಬೈಜಾಂಟಿಯನ್ ಸಾಮ್ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳ ನಂತರ ಇಲ್ಲಿದ್ರ ಮೇಲೆ ಆಟೋಮನ್ ಟರ್ಕರು ದಾಳಿ ಮಾಡ್ತಾರೆ. ಕಾರಣ ಅಂದ್ರೆ ಇಲ್ಲಿ ಸಿಗ್ತಾ ಇದ್ದಂತ ಸಂಪತ್ತು, ಟ್ರಾನ್ಸಾಕ್ಷನ್ಸ್ ಆಗ್ತಾ ಇತ್ತು. ಹಂಗಾಗಿ ಕಾನ್ಸ್ಟಾಂಟಿನೋಪಲ್ ಅಥವಾ ಇವತ್ತಿಗೆ ಅದನ್ನ ಇಸ್ತಾಂಬುಲ್ ಅಂತ ಕೂಡ ಕರಿತೀವಿ. ಈ ಇಸ್ತಾಂಬುಲ್ ಪ್ರದೇಶ ವ್ಯಾಪ್ತಿಯನ್ನ ಮುಂದೆ ಬರ್ತವೆ. ಹಂಗಾಗಿ ಈ ಮಧ್ಯದ ಜಾಗ ಏನಾಗಿತ್ತು, ಇದು ಒಂಥರ ಮಾರ್ಕೆಟ್ ಪ್ಲೇಸ್ ಆಗಿತ್ತು ಇದು ಕಾನ್ಸ್ಟಾಂಟಿನೋಪಲ್. ಅದಕ್ಕಾಗಿ ಪೂರ್ವ ರಾಷ್ಟ್ರಗಳು ಹಿಂದೆ ವ್ಯಾಪಾರಕ್ಕಾಗಿ ಇದು ಭೂಮಾರ್ಗ ಆಗಿದ್ರಿಂದ ಇದನ್ನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕೂಡ ಕರೀತಾ ಇದ್ರು. ಸೊ ನೆಕ್ಸ್ಟ್ ಬರೋಣ. ಮೊದಲನೇ ಮಹಾಯುದ್ಧ, ಇದು ಫಸ್ಟ್ ವರ್ಲ್ಡ್ ವಾರ್, ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ವರ್ಸೈಲ್ಸ್, ಪ್ಯಾರಿಸ್, ಜಿನೆವಾ, ದೆನ್ ತಾಷ್ಕೆಂಟ್ ಅಂತಿದೆ. ಯೋಚನೆ ಮಾಡ್ತಾ ಇದ್ದೀರಿ ಈಗ ಸ್ನೇಹಿತರೆ? ಈ ಪ್ರಶ್ನೆಗೆ ಅದ್ಭುತವಾದ ಆನ್ಸರ್ ಅಂತಂದ್ರೆ ವರ್ಸೈಲ್ಸ್ ಅಂತ ಕರಿತೀವಿ. ಹೌದು, ವರ್ಸೈಲ್ಸ್ ಒಪ್ಪಂದದ ಮುಖಾಂತರವೇ ಒಂದನೇ ಮಹಾಯುದ್ಧ ಕೊನೆಗೊಂಡಿತ್ತು. ಹೌದು, ಒಂದನೇ ಮಹಾಯುದ್ಧ ಕೊನೆಗೊಂಡಾಗಲೇ ನಮ್ಮಲ್ಲಿ ಅನೇಕ ಬದಲಾವಣೆಗಳು ಕೂಡ ಆಗಿದ್ದು. ವರ್ಸೈಲ್ಸ್ ಎಲ್ಲಿದೆ ಅಂತಂದ್ರೆ ಇದು ಕೂಡ ಫ್ರಾನ್ಸ್ ಅಲ್ಲೇ ಬರುತ್ತೆ, ಅದು ಪ್ಯಾರಿಸ್ ಹತ್ರನೇ ಬರುತ್ತೆ. ಅದು ಕೂಡ ಪ್ಯಾರಿಸ್ ನಲ್ಲಿ ಲೂಹಿ ದೊರೆಗಳು ವಾಸ ಮಾಡ್ತಿದ್ದಂತ ಸ್ಥಳ, ಅದನ್ನೇ ವರ್ಸೈಲ್ಸ್ ಅಂತ ಕರೆಯೋದು. ಓಕೆ, ಪ್ಯಾರಿಸ್ ನಗರದಿಂದ ಒಂದು ಸ್ವಲ್ಪ ದೂರದಲ್ಲೇ ಕೂಡ ಬರುತ್ತದು. ಸೊ ಹಂಗಾಗಿ ವರ್ಸೈಲ್ಸ್ ಅಲ್ಲಿ ಇದ್ದಂಥದ್ದು. ಆ ಒಪ್ಪಂದ ಕೂಡ ಆಯ್ತು. ಆ ಒಪ್ಪಂದದ ಮುಖಾಂತರ ವರ್ಲ್ಡ್ ಅಲ್ಲಿ 2 ಮಹಾನ್ ಯುದ್ಧ ಆಗೋದನ್ನ ತಡಿಬೇಕು ಅಂತಾಯ್ತು. ಹಾಗೆ ಯುದ್ಧವನ್ನು ತಡೆಯೋದಕ್ಕಾಗಿನೇ ಲೀಗ್ ಆಫ್ ನೇಷನ್ ಸ್ಥಾಪನೆ ಆಗಿತ್ತು. ಲೀಗ್ ಆಫ್ ನೇಷನ್ ಸ್ಥಾಪನೆ ಆಯ್ತು. ಲೀಗ್ ಆಫ್ ನೇಷನ್ ನ ಪ್ರಭಾವ ಏನು ಅಂದ್ರೆ 1919 ಹಿಡಿದ್ಬಿಟ್ಟು 1934 ವರೆಗೂ ಯುದ್ಧ ಆಗದೆ ಇರೋ ರೀತಿ ತಡೆದಿತ್ತಷ್ಟೇನೆ, ಅದು ತಡೆದಿತ್ತದು. ಆಮೇಲಂತೂ ಯುದ್ಧ ಮತ್ತೆ ಆಯ್ತು. ಸೊ ಎರಡನೇ ಮಹಾಯುದ್ಧ ನಿಮಗೆ ಗೊತ್ತಿದೆ 1934 ಇಂದ ಇದು ಬರುತ್ತೆ. ಬಟ್ ನಮ್ಮಲ್ಲೆಲ್ಲ ಇಸ್ವಿಗಳನ್ನ ಏನ್ ಹೇಳ್ತೀವಿ ಅಂದ್ರೆ 39 ಇಂದ ಸ್ಟಾರ್ಟ್ ಆಯ್ತು. ಅಂದ್ರೆ ಅದರ 33 ಕ್ಲಾಶಿಂಗ್ ಶುರುವಾಗಿದೆ. ಅದೇನೆ 39 ಇಂದ ಶುರುವಾಗಿ 44 ವರೆಗೆ ಸೆಕೆಂಡ್ ಕೂಡ ಹೇಳ್ತೀವಿ ನಾವು. ಈ ಸೆಕೆಂಡ್ ಯುದ್ಧದ ನಂತರನೇ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಅಲ್ವಾ? ಇದು ಕೂಡ ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕಾಗಿರ್ತಕ್ಕಂಥ. ನೆಕ್ಸ್ಟ್ ತಾಷ್ಕೆಂಟ್ ಅಗ್ರಿಮೆಂಟ್ ಇದು ನಿಮಗೆ ಗೊತ್ತಿದೆ, ಆಗ್ಲೇ ಹಿಂದಿನ ಕ್ಲಾಸ್ಗಳಲ್ಲಿ ಕೂಡ ಹೇಳಿದೀನಿ ನಾನು ನಿಮ್ಗೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ಅಯೂಬ್ ಖಾನ್ ಚೀನಾದ ಆಕ್ರಮಣದ ನಂತರ ಪಾಕಿಸ್ತಾನದ ಯುದ್ಧಗಳ ಆದ್ಮೇಲೆ 1962 ಇಂದ 66 ವರೆಗೆ ನಡೆದಂತ ರಾಜಕೀಯ ಘಟನೆಗಳ ಮೇಲಿನ ಒಂದು ಒಪ್ಪಂದದ ವಿಚಾರಕ್ಕಾಗಿ ರಷ್ಯಾದ ಪ್ರವಾಸವನ್ನು ಕೈಗೊಳ್ತಾರೆ 64 ಇಂದ. ದೆನ್ 66 ಅಲ್ಲಿ ಒಂದು ಅಗ್ರಿಮೆಂಟ್ ಕೂಡ ಮಾಡ್ತಾರೆ. ಸೊ ಅದು ಕೂಡ ನಿಮ್ಗೆ ತಾಷ್ಕೆಂಟ್ ಅಗ್ರಿಮೆಂಟ್ ಕೂಡ ಮಾತಾಡ್ಬೋದು. ನೆಕ್ಸ್ಟ್ ಬರೋಣ. ವಿಶ್ವಸಂಸ್ಥೆಯು ಅಸ್ತಿತ್ವಕ್ಕೆ ಬಂದದ್ದು 24 ಅಕ್ಟೋಬರ್ 1946, 25 ಅಕ್ಟೋಬರ್ 1946, 25 ಅಕ್ಟೋಬರ್ 1945, 24 ಅಕ್ಟೋಬರ್ 1945. ಯಾವಾಗ ಅಂತ ಕೂಡ ನೀವು ಯೋಚನೆ ಮಾಡ್ತಿರ್ಬೋದು ಈಗ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ನ ನೀವು ನೋಡೋದಾದ್ರೆ ಸ್ನೇಹಿತರೆ, 8ನೇ ಪ್ರಶ್ನೆ ಸೂಪರ್ ಆಗಿತ್ತು ಕ್ವಶನ್ಸ್. ಅದೇನೆ 24 ಅಕ್ಟೋಬರ್ 1945 ಇದನ್ನ ಸಂಸ್ಥಾಪನಾ ದಿನ, UN ಸಂಸ್ಥಾಪನಾ ದಿನ ಅಂತ ಕೂಡ ಇದನ್ನ ಕರೀತಾರೆ ಅಲ್ವಾ? ಹಂಗಾಗಿ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 24 ಅಕ್ಟೋಬರ್ 1945 ಯಾಲ್ಟಾ ಕಾನ್ಫರೆನ್ಸ್ ಅಂತಾನೂ ಕೂಡ ಕೆಲವು ಕಡೆ ಇದೆ. ಇದು ಅದೇನೆ ಪ್ಲೇಸ್ ಅದು, ಬಟ್ ಅದು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಬರುತ್ತೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೇ ಬರುತ್ತೆ. ಕೆಲವರು ನಿಮ್ಗೆ ಸ್ಯಾನ್ ಫ್ರಾನ್ಸಿಸ್ಕೋ ಕೊಟ್ಟಿರ್ತಾರೆ, ಕೆಲವರು ಪರ್ಟಿಕ್ಯುಲರ್ ಪ್ಲೇಸ್ ಯಾಲ್ಟಾ ಕಾನ್ಫರೆನ್ಸ್ ಅಂತಾನು ಕೊಟ್ಟಿರ್ತಾರೆ. ಈ ಕಾನ್ಫರೆನ್ಸ್ ಅಲ್ಲಿ ನಡೆದಂತಹ ದ ವರ್ಲ್ಡ್ ಸಕ್ಸಸ್ಫುಲ್ ಆರ್ಕಿಟೆಕ್ಟರ್ಸ್ ಅಂತ ಕೂಡ ಕರೆಯುವಂತ 4 ದೇಶಗಳ ನಡುವೆ ಮಾತುಕತೆ ಆಯ್ತು. ಹಾಗೊಂದು ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಅದು ಕೂಡ ನಿಮ್ಗೆ ಬಂದದ್ದು ಅಕ್ಟೋಬರ್ 24. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಚಿಪ್ಕೋ ಚಳುವಳಿಯನ್ನ ಆರಂಭಿಸಿದ ರಾಜ್ಯ ಯಾವುದು? ಒಂದು ಒಡಿಶಾ, ದೆನ್ ಕರ್ನಾಟಕ, ಉತ್ತರ ಪ್ರದೇಶ, ಬಿಹಾರ. ಈ ಪ್ರಶ್ನೆಗೆ ಸರಿಯಾದಂತ ಆನ್ಸರ್ ಅಂದ್ರೆ ಚಿಪ್ಕೋ ಚಳುವಳಿ ಆರಂಭಗೊಂಡಿದ್ದು ಉತ್ತರ ಪ್ರದೇಶದಲ್ಲಿ. ನೆನಪಿಡಿಗಳಿ,
ಉತ್ತರ ಪ್ರದೇಶದಲ್ಲಿ ಚಿಪ್ಕೋ ಆರ್ಕಿಟೆಕ್ಟ್ ಶುರುವಾಗಿತ್ತು ಅವಾಗ. ಓಕೆ, ಈ ಚಿಪ್ಕೋ ಆರ್ಕಿಟೆಕ್ಟ್ ಅನ್ನ ಉತ್ತರ ಪ್ರದೇಶದಿಂದ ಶುರು ಮಾಡ್ತಾರ ಅವಾಗ. ಓಕೆ, ಚಿಪ್ಕೋ ಯಾಕೆ ಅಂತಂದ್ರೆ ಅರಣ್ಯ ಸಂರಕ್ಷಣಾ ನೀತಿಯಲ್ಲಿ ಇದು ಹೋರಾಟ ಮಾಡಿದಂತಹ ಒಂದು ಪಾಲಿಸಿ ಆಗಿತ್ತು. ಓಕೆ, ಬಿಸ್ನೋಯಿ ಚಳುವಳಿ ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲ ಹೋರಾಟ ಅಂತಾನು ಕೂಡ ಕರಿತೀವಿ ನಾವು. ಓಕೆ, ಬಿಸ್ನೋಯಿ ಚಳುವಳಿ ಭಾರತದಲ್ಲಿ ಮೊಟ್ಟ ಮೊದಲನೇ ಚಳುವಳಿ. ಇದು ರಜಪೂತರ ರಾಜರ ವಿರುದ್ಧ ನಡೆದಂತ ಒಂದು ಸಾಮಾಜಿಕ ಹೋರಾಟ ಇದೆ ಅವಾಗ. ಅದಾದ್ಮೇಲೆ ಚಿಪ್ಕೋ ಬರ್ತದೆ. ಅದಾದ್ಮೇಲೆ ಕರ್ನಾಟಕದಲ್ಲಿ ಅಂತ ಬಂದ್ರೆ ಅದು ಅಪ್ಪಿಕೋ ಚಳುವಳಿ ಬರ್ತದೆ. ಪಾಂಡುರಂಗ ಹೆಗಡೆ ಅವರು, ಮತ್ತೆ ಡಾಕ್ಟರ್ ಕುಸುಮ್ ಸೊರಬ್ ಅವರು, ಯಲ್ಲಪ್ಪ ರೆಡ್ಡಿ ಅವರು, ಸೊ ಇವರೆಲ್ಲ ಹೋರಾಟ ಮಾಡಿದ್ದು ಶರಾವತಿ ಟೇಲರ್ಸ್ ಕಂಪನಿಯ ವಿರುದ್ಧ. ಅದು ಅಪ್ಪಿಕೋ ಚಳುವಳಿ ಅಂತ ಕೂಡ ಕರಿತೀವಿ. ಮುಂದೆ ನಿಮ್ಗೆ ಮೌನ ಕಣಿವೆ ಹೋರಾಟ ಅಂತ ಬರುತ್ತೆ, ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ಸ್ ಅಂತ, ಅದು ಕೇರಳದಲ್ಲಿ ಕೂಡ ಬರ್ತದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಹೋರಾಟ ಕೂಡ ಬರ್ತದೆ ನಿಮ್ಗೆ, ಕಾಳಿ ಪ್ರಾಂತ್ಯದಲ್ಲಿ, ಕಾಳಿ ನದಿ ಪ್ರಾಂತ್ಯದಲ್ಲಿ ಯಾವಾಗ ನಮ್ಮಲ್ಲಿ ಈ ಅಟೋಮಿಕ್ ಎನರ್ಜಿ ಸೆಕ್ಟರ್ ನ ಓಪನ್ ಮಾಡಿದ್ರು, ಅವಾಗ್ಲೂ ಕೂಡ ಕೆ ಶಿವರಾಮ್ ಕಾರಂತ್ರವರ ನೇತೃತ್ವದಲ್ಲಿ ಕೂಡ ಒಂದು ದೊಡ್ಡ ಚಳುವಳಿ ಕೂಡ ನಡೀತು. ಅದು ಕೈಗಾ ಹೋರಾಟ ಅಂತಾನೆ ಕೂಡ ಕರಿತೀವಿ. ಆಮೇಲೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಹೋರಾಟ ಮಂಗಳೂರಲ್ಲಿ ಕೂಡ ಒಂದು ಹೋರಾಟ, ಇದು ಕಂಟಿನ್ಯೂಟಿ ಆಗಿ ಕೂಡ ನಡೆಯುತ್ತೆ. ಇವೆಲ್ಲ ನೀವು ಸ್ವಲ್ಪ ಈ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಸ್ ಆಗಿ ನಡೆದಂತ ಹೋರಾಟಗಳನ್ನು ಸ್ವಲ್ಪ ಅವಾಗ ಕಣ್ಣಾಡಿಸ್ತಾ ಇರ್ರಿ, ಅದು ನಿಮ್ಗೆ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಬರೋಣ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಬಾಲಕಾರ್ಮಿಕ ನಿಷೇಧ 1988, 1986, 1976, 1985. ಸ್ನೇಹಿತರೆ, ಈ ಪ್ರಶ್ನೆ ನೀವು ಉತ್ತರ ನೋಡ್ಬೋದು. ಸೊ ಹಾಗಾಗಿ 10ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗಿದು. ಬಾಲಕಾರ್ಮಿಕ ನಿಷೇಧ ಕಾಯ್ದೆ 1986 ಅಲ್ಲಿ ಭಾರತಕ್ಕೆ ಇದು ಬಂದು ಸ್ಟಾರ್ಟ್ ಆಯ್ತು. ಅವಾಗಿಂದನೇ ನಮ್ಮಲ್ಲಿ ಬಾಲಕಾರ್ಮಿಕ ನಿಷೇಧವನ್ನ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಇದು ಬಾಲಕಾರ್ಮಿಕದ ಬಗ್ಗೆ ನಮ್ಮಲ್ಲಿ ಮೊಟ್ಟ ಮೊದಲ ಬಾರಿಗೆನೆ, ಈ ಹಿಂದೆನೂ ಕೂಡ ಆಗಿತ್ತದು. ಬ್ರಿಟಿಷ್ ಗವರ್ನರ್ ಜನರಲ್ ಗಳ ಕಾಲದಿಂದಲೇ ಮೊದಲ ಫ್ಯಾಕ್ಟರಿ ಆಕ್ಟ್ ಜಾರಿಯಾದಾಗಲೇ ಕಾರ್ಮಿಕತನದ ಬಗ್ಗೆ ಪ್ರಶ್ನೆ ಮಾಡಲಾಗಿತ್ತು. ಅಲ್ಲಿ ಏಜ್ ಲಿಮಿಟ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ರು ಅಷ್ಟೇನೆ. ಅಲ್ಲೇ ಅಂದ್ರೆ ನಮ್ಗೆ 7 ವರ್ಷ ಇಟ್ರು, ಆಮೇಲೆ 11 ವರ್ಷ, ಆಮೇಲೆ 12 ವರ್ಷಕ್ಕೆ ತಂದ್ರು, 13 ವರ್ಷಕ್ಕೆ ತಂದ್ರು, ಆಮೇಲೆ 14 ವರ್ಷಕ್ಕೆ ತಂದ್ರು. ಸೊ ಹಿಂಗೆ ಬಾಲಕಾರ್ಮಿಕ ಏಜ್ ಅನ್ನ ಇಂಪ್ರೂವ್ ಮಾಡ್ತಾ ಬರ್ತಾ ಇದ್ದಾರೆ. ಬಾಲಕಾರ್ಮಿಕ ನಿಷೇಧ ನಮ್ಮಲ್ಲಿ ಜಾರಿ ಇದೆ. ಅದು ನೆಕ್ಸ್ಟ್ ಬರೋಣ. ಮತ್ತೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ ನೋಡಿ, ಓದ್ಕೊಳ್ತಾ ಇದ್ದೀನಿ ನಿಮ್ಗೆ. ಈಗ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರುವ ಭಾರತ ಸಂಸ್ಕೃತಿ ಶ್ರೇಷ್ಠವಾದುದೆಂದು ಪ್ರತಿಪಾದಿಸ್ತಾರೆ. ಇದು ಯಾರ ಹೇಳಿಕೆಗಳು ಅಂತ ಸ್ವಲ್ಪ ನೋಡಿ. ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರುವ ಭಾರತೀಯ ಸಂಸ್ಕೃತಿ ಶ್ರೇಷ್ಠವಾದುದೆಂದು ಪ್ರತಿಪಾದಿಸ್ತಾರೆ. ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿ ಶ್ವೇತ ಸರಸ್ವತಿ ಅಂತ ಕೂಡ ಅನ್ನಿಸ್ಕೊಳ್ತಾರೆ ಅವರು. ನೆಕ್ಸ್ಟ್, ಎಲ್ಲಾ ವರ್ಗಗಳಿಗೂ ಶಿಕ್ಷಣ ಸಿಗಬೇಕೆಂದು ಶಾಲೆಗಳನ್ನು ತೆರೀತಾರೆ. 1898 ರಲ್ಲಿ ಬನಾರಸ್ ಅಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಅನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ. ಸೆಂಟ್ರಲ್ ಹಿಂದೂ ಕಾಲೇಜ್ ಪ್ರಾರಂಭ ಮಾಡ್ತಾರೆ. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ ಅಂತಕ್ಕಂಥ ಪತ್ರಿಕೆಗಳನ್ನು ಕೂಡ ಹೊರಡಿಸಿದ್ರು ಅಂತ ಈ ತರ ಹೇಳಿಕೆಗಳನ್ನು ಕೊಟ್ಟು ಇದು ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಗಾಂಧೀಜಿ, ಅಂಬೇಡ್ಕರ್, ಅನಿ ಬೆಸೆಂಟ್, ರಾಮ್ ಮೋಹನ್ ರಾಯ್. ಈ ಪ್ರಶ್ನೆಗೆ ಸ್ನೇಹಿತರೆ ಬಹಳ ಭರ್ಜರಿಯಾದಂತ ಆನ್ಸರ್ ಅಂದ್ರೆ ಮೇಡಮ್ ಅನಿ ಬೆಸೆಂಟ್ ಅವರು. ನೆನ್ಪಿಟ್ಕೊಳ್ಳಿ, ಅನಿ ಬೆಸೆಂಟ್ ಗಂಡ ಹೆಣ್ಣ ಅನ್ನೋದು ಕೆಲವರಿಗೆ ಕನ್ಫ್ಯೂಷನ್ ಇರ್ತದೆ. ಮೇಡಮ್ ಅನಿ ಬೆಸೆಂಟ್ ಅಂತ ಕೂಡ ಹೇಳ್ತೀನಿ. ನೋಡಿ, ಭಾರತದ ಆಧ್ಯಾತ್ಮಿಕ ಶಕ್ತಿ, ಭಾರತದ ಸಂಸ್ಕೃತಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಇವರು. ಅದಕ್ಕಾಗಿನೇ ಅಲ್ವಾ ಇವರು ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ. ಅದನ್ನ ನಮ್ಮ ಕರ್ನಾಟಕದಲ್ಲಿ ಇನ್ನು ವಿಚಿತ್ರವಾಗಿ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ. ಅದನ್ನ ದಿವ್ಯ ಜ್ಞಾನ ಸಭೆ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ, ಕೆಲವರು ಈ ಹೆಸರು ಕೂಡ ಹೇಳ್ತಾರೆ ನಮ್ಗೆ. ಥಿಯೋಸಾಫಿಕಲ್ ಕೊಡೋದ್ರ ಬದಲು ಥಿಯೋಸಾಫಿಕಲ್ ಇದು ಅಮೆರಿಕನ್ ವರ್ಡ್ ಇದು, ಬಟ್ ಇಂಡಿಯನ್ ಟರ್ಮಿನಾಲಜಿ ತಂದ್ರೆ ಅದನ್ನ ದಿವ್ಯ ಜ್ಞಾನ ಸಭೆ ಅಂತ ಕರಿತೀವಿ. ಭಾರತೀಯ ಸಂಸ್ಕೃತಿ ಇರ್ತಕ್ಕಂಥದ್ದು ದಿವ್ಯ ಜ್ಞಾನ ದೃಷ್ಟಿಯನ್ನ ಹೊಂದಿರತಕ್ಕಂಥ ಸಂಸ್ಕೃತಿ ಅಂತ. ನಾವೆಲ್ಲರೂ ಕೂಡ ವಿದೇಶಿ ಸಂಸ್ಕೃತಿಯನ್ನ ಫಾಲೋ ಮಾಡ್ತೀವಿ, ಆದ್ರೆ ವಿದೇಶದಲ್ಲಿ ಎಲ್ಲರೂ ಫಾಲೋ ಮಾಡೋದು ಭಾರತೀಯ ಸಂಸ್ಕೃತಿಯನ್ನ ಅಂತ. ಇವತ್ವರೆಗೂ ಭಾರತದಲ್ಲಿ ಕ್ರೌರ್ಯಗಳು ಕಡಿಮೆ ಇದೆ. ಒಂದು ಕ್ರಾಂತಿಗಳು ಅಂದ್ರೆ ಬಹಳ ರೋಚಕವಾಗಿರ್ತಕ್ಕಂಥ ವರ್ಸ್ಟ್ ಆಗಿರ್ತಕ್ಕಂಥ ಕ್ರಾಂತಿಗಳೆಲ್ಲ ನಮ್ಮ ದೇಶದಲ್ಲಿ ನಡೀತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಭಾರತೀಯ ಸಂಸ್ಕೃತಿ
ಆ ಒಂದು ಟ್ರಾನ್ಸ್ಪರೆನ್ಸಿ ಆಗ್ತಾ ಇರ್ತಕ್ಕಂಥ ತುಂಬಾ ಮುಖ್ಯ ಅಂತ. ಅದಕ್ಕೋಸ್ಕರನೇ ನಮ್ಮಲ್ಲಿ ಭಾರತದ ಮಾತೆಯರಿಗೆ ನಾವು ಶರಣಾರ್ಥಿ ಅನ್ನೋದು. ಯಾಕೆಂದ್ರೆ ದೇ ಶುಡ್ ಬಿ ಕೊಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನಮ್ಮಲ್ಲಿ ಬರ್ತಕ್ಕಂಥ. ಹಾಗಾಗಿ ದಿವ್ಯ ಜ್ಞಾನ ಸಭೆಯನ್ನ ಇವರು ಆರಂಭಿಸ್ತಾರೆ. ಯಾರಿಗೆ ಶ್ವೇತ ಸರಸ್ವತಿ ಅಂತ ಕರೀತಾರೆ ಅಂತ ಬಹಳ ಸರಿ ಕೂಡ ಕೇಳಿದ್ದಾರೆ. ಇದನ್ನ ಶ್ವೇತ ಸರಸ್ವತಿ ಇದನ್ನ ಕರಿತಕ್ಕಂಥದ್ದು ಅನಿಬೆಸೆಂಟ್ ಅವರಿಗೆ. ಯಾಕೆಂದ್ರೆ ಭಗವದ್ಗೀತೆಯನ್ನ ಇಂಗ್ಲಿಷಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅವರು. ಆಮೇಲೆ ಸೆಂಟ್ರಲ್ ಹಿಂದೂ ಕಾಲೇಜ್ ಕೂಡ ಬನಾರಸ್ ಅಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಮುಂದೆ ಅದೇನೆ ಬನಾರಸ್ ಯೂನಿವರ್ಸಿಟಿ ಕೂಡ ಆಗತ್ತೆ. ಮುಂದೆ ವಾರಣಾಸಿ ಅಥವಾ ಬನಾರಸ್ ಅಂತ ಏನ್ ಕರಿತೀವಿ ಅದು ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಆಗತ್ತೆ. ದೆನ್ ನ್ಯೂ ಇಂಡಿಯಾ ಅಂಡ್ ಕಾಮನ್ವೆಲ್ ಇವರ 2 ಪತ್ರಿಕೆಗಳು. ಬಹಳಷ್ಟು ಜನ ನ್ಯೂ ಇಂಡಿಯಾ ಹೋಗಿ ಯಂಗ್ ಇಂಡಿಯಾ ಅಂತ ಹಾಕಿರ್ತೀರಾ. ಯಂಗ್ ಇಂಡಿಯಾ ಅದು ಗಾಂಧೀಜಿದು, ನ್ಯೂ ಇಂಡಿಯಾ ಇವ್ರದು. ಓಕೆ, ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 12 ಇದೆ ನೋಡಿ. ಇಲ್ಲೊಂದು ಅದ್ಭುತವಾದ ಹೇಳಿಕೆಗಳಿದೆ ನೋಡಿ. ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸಿತು. ಯಾವ ಪದ್ಧತಿ ಅಂತ ಹೇಳ್ಬೇಕು ನನಗೀಗ. ನೇರ ಸಂಪರ್ಕವನ್ನ ಕಲ್ಪಿಸಿತು. ಭೂಮಿ ಉಳುಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತು. ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ 50% ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ತೆರಿಗೆ ರೂಪದಲ್ಲಿ. ಕಂದಾಯವನ್ನು 30 ವರ್ಷಗಳ ಅವಧಿಗೆ ಅಂತೇಳಿ ನಿರ್ಧಾರ ಮಾಡಲಾಯಿತು. ಭೂ ಕಂದಾಯವನ್ನು ಹೆಚ್ಚಿನ ಮೊತ್ತಕ್ಕೆ ನಿಗದಿಪಡಿಸಿದ್ರಿಂದ ರೈತರು ಸಂಕಷ್ಟಗಳಿಗೆ ಒಳಗಾದರು. ಈ 5 ವಾಕ್ಯಗಳು ಈ ಕೆಳಗಿನ ಯಾವ ಪದ್ಧತಿ ಹೋಲುತ್ತೆ? ಜಮೀನ್ದಾರಿ, ಮಹಲ್ವಾರಿ, ರೈತವಾರಿ ಮತ್ತು ಇನಾಮ್ದಾರಿ ಸಿಸ್ಟಮ್ಸ್. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಸಿ ಈಸ್ ರೈಟ್ ಆನ್ಸರ್. ಇದು ರೈತವಾರಿ ಪದ್ಧತಿ. ನೆನಪಿಡಿಗಳೇ, ರೈತವಾರಿ ಪದ್ಧತಿಗೆ ಇದು ಬಹಳಷ್ಟು ಸೂಟಬಲ್ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಜಮೀನ್ದಾರಿ ಪದ್ಧತಿಯಲ್ಲಿ ರೈತನನ್ನ ಭೂಮಿಯ ಮಾಲೀಕ ಅಂತ ಮಾಡಿರ್ಲಿಲ್ಲ. ಜಮೀನ್ದಾರಿನಲ್ಲಿ ಮಾಲೀಕ ಅಂತಂದ್ರೆ ಊರಿನ ಒಬ್ಬ ಜಮೀನ್ದಾರನನ್ನ ಮಾಲೀಕನನ್ನಾಗಿ ಮಾಡ್ತಾ ಇದ್ರು. ಹಂಗಾಗಿ ರೈತರು ಆ ಮಾಲೀಕನಿಗೆ ಇವ್ರು ತೆರಿಗೆ ಕಟ್ಟಲಿಲ್ಲ ಅಂದ್ರೆ ಅವನು ಅವ್ರ ಜಮೀನನ್ನ ಇವನೇ ವಶಪಡಿಸ್ಕೊಳ್ತಿದ್ದ. ಸರ್ಕಾರಕ್ಕೆ ಇವನು ಎಷ್ಟು ಬೇಕೋ ಅಷ್ಟು ಕಂದಾಯವನ್ನು ಕಟ್ಕೊಳ್ತಾ ಇದ್ದ. ಸರ್ಕಾರ 10 ರೂಪಾಯಿ ಹಾಕಿದ್ರೆ ಇವ್ನು 100 ರೂಪಾಯಿ ವಸೂಲಿ ಮಾಡ್ಕೊಳ್ತಾ ಇದ್ದ. ಕೊಡ್ಲಿಲ್ಲ ಅಂದ್ರೆ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದ. ಭೂಮಿಯ ಮೇಲಿನ ಹಕ್ಕು ಇವನ್ಗೆನೆ ಇರ್ತಾ ಇತ್ತು. ಹಂಗಾಗಿ ನಿಮ್ ಊರಲ್ಲಿ ಗೌಡ್ರು, ಪಟೇಲ್ರು ಇಂಥವ್ರಿಗೆಲ್ಲ ಜಮೀನ್ ಜಾಸ್ತಿ. ಯಾಕೆಂದ್ರೆ ಇವ್ರು ತೆರಿಗೆ ವಸೂಲಿ ಮಾಡೋ ಹಕ್ಕು ಇವ್ರ ಕದಿಂದಲ್ಲೇ ಇತ್ತು. ಹಾಗಾಗಿ ಅದು 1ನೇ ವಯಸ್ಸು. ಇನ್ನು 2ನೇದು ಕೂಡ ಸೇಮ್ ಟು ಸೇಮ್. ಸಹಕಾರ ಸಂಘದ ರಚನೆ ಆಗಿತ್ತು. ಪ್ರತಿಯೊಬ್ಬರಿಗೂ ಭೂಮಿ ಮೇಲಿನ ಹಕ್ಕುಗಳು ಇರಲಿಲ್ಲ. ಆ ಸಂಘಕ್ಕೆ ಹಕ್ಕು ಇರ್ತಾ ಇತ್ತು. ಹಂಗಾಗಿ ದಿಸ್ ಈಸ್ ಹೈಲಿ ಸೂಟಬಲ್ ಫಾರ್ ರೈತವಾರಿ ಸಿಸ್ಟಮ್ಸ್. ಇದನ್ನೇ ನಮ್ಮಲ್ಲಿ ಚಾರ್ಲ್ಸ್ ಮೆಟ್ಕಾಫ್ ಆ ಕಾಲಕ್ಕೂ ಕೂಡ ಬರೀತಕ್ಕಂಥ ಸ್ಟೇಟ್ಮೆಂಟ್. FDA ನಲ್ಲಿ ಇದೇ ರೈತವಾರಿ ಸಿಸ್ಟಮ್ಸ್ ಮೇಲೆ ಪ್ರಶ್ನೆ ಕೇಳಿರೋದು. ಭಾರತದಲ್ಲಿ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಸಾಯ್ತಾರೆ. ಕಾರಣ ಇಷ್ಟೇ, ಭಾರತೀಯರು ತೆರಿಗೆ ಕಟ್ಟಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅಧಿಕ ಆಗಿದ್ರಿಂದಾಗಿ ಉತ್ಪನ್ನದಲ್ಲಿ 50% ಟ್ಯಾಕ್ಸೇ ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ರೈತವಾರಿ ಪದ್ಧತಿಯಲ್ಲಿ ಬಂತು. ಹಂಗಾಗಿ ಇದು ರೈತವಾರಿ ಪದ್ಧತಿ ರೈತರಿಗೆ ಭೂಮಿಯ ಮೇಲಿನ ಹಕ್ಕು ಕೊಟ್ರು, ಆದ್ರೆ ತೆರಿಗೆಯನ್ನು ಜಾಸ್ತಿ ಮಾಡಿದ್ರು. ಇದು ಕೂಡ ನಮ್ಮ ಭಾರತೀಯ ರೈತರಿಗೆ ಪ್ರಾಬ್ಲಮ್ ಆಯ್ತು. ಇದೇ ಕಾರಣಕ್ಕಾಗಿನೇ ಭಾರತದಲ್ಲಿ ವಾಣಿಜ್ಯ ಬೆಳೆಗಳನ್ನ ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದೇ ಇದಕ್ಕೆ. ಕಾರಣ ಅಂದ್ರೆ ಕಂದಾಯ ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ವಾಣಿಜ್ಯ ಬೆಳೆಗಳ ಬೆಳವಣಿಗೆ ಜಾಸ್ತಿ ಆಯ್ತು. ಅವಾಗ ಭಾರತದಲ್ಲಿ ಈ ಒಂದು ಪ್ರಾಚೀನ ಜೀವನಾಧಾರ ಕೃಷಿ ಹಾಳಾಯ್ತು ಅಂತ ಹೇಳುತ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್, ನಿಮ್ಗೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 13 ಏನಿದೆ ಅಂತ ನೋಡೋಣ. ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಬಲೀಕರಣ ಇವರ ಉದ್ದೇಶ ಆಗಿತ್ತು. ನೋಡಿ ಸ್ಟೇಟ್ಮೆಂಟ್ಗಳು ನೋಡ್ಕೊಳ್ಳಿ, ಯಾರಿಗಿದು ಅಂತ ಹೇಳಿ. ಹಿಂದುಳಿದ ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣವೇ ಇವರ ಉದ್ದೇಶ ಆಗಿತ್ತು. ಮನುಷ್ಯ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣವೇ ಈ ಸಂಘಟನೆಯ ಉದ್ದೇಶ ಕೂಡ ಆಗಿತ್ತು. ಅವ್ರು ಸ್ಥಾಪನೆ ಮಾಡಿದಂತ ಸಂಘಟನೆ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಎಂಬುದು ಇವರ ಆಶಯ ಕೂಡ ಆಗಿತ್ತು. ಕೆಳ ಸಮುದಾಯಗಳ ಪ್ರವೇಶವನ್ನ ನಿರಾಕರಿಸುತ್ತಿದ್ದರಿಂದಾಗಿ ದೇವಾಲಯಗಳಿಗೆ ಪರ್ಯಾಯವಾಗಿ ಇವರೇ ಶಿವ ದೇವಾಲಯಗಳನ್ನ ಕಟ್ಟೋದ್ರ ಮುಖಾಂತರವಾಗಿ ದೇವಾಲಯಗಳ ಅಸ್ತಿತ್ವವನ್ನು ಸ್ಟಾರ್ಟ್ ಮಾಡ್ತಾರೆ. ವೈಕೋಮ್ ಸತ್ಯಾಗ್ರಹದ ಮೂಲಕ ದೇವಸ್ಥಾನ ಪ್ರವೇಶ ಚಳುವಳಿಯನ್ನು ಕೂಡ ಕೈಗೊಳ್ಳುತ್ತಾರೆ. ಗುರುವಾಯೂರು ದೇವಸ್ಥಾನ ಪ್ರವೇಶ ಚಳುವಳಿ ಇವ್ರ ಕಾಲದಲ್ಲಿ ನಡೆದಂತ ಅತ್ಯಂತ ದೊಡ್ಡ ಹೋರಾಟ ಅಂತ ಕೂಡ ಕರಿತೀವಿ. ಇಷ್ಟು ಹೇಳಿಕೆ ಯಾರಿಗೆ ಸಂಬಂಧಪಟ್ಟಿದೆ? ದಯಾನಂದ ಸರಸ್ವತಿ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ನಾರಾಯಣ್ ಗುರು.
ನೆನ್ಪಿಟ್ಕೊಳ್ಳಿ, ಈ ಪ್ರಶ್ನೆಯಲ್ಲಿ ದೇವಸ್ಥಾನ ಪ್ರವೇಶ ಚಳುವಳಿ ಅಂತೇನಾದ್ರೂ ಬಂದ್ರೆ ಅದು ಹೈಲಿ ಭಾರತದಲ್ಲಿ ಫಸ್ಟ್ ಟೈಮ್ ಇದನ್ನ ಮಾಡಿದವ್ರೆ ನಾರಾಯಣ್ ಗುರು ಅವರು. ನೆನ್ಪಿಟ್ಕೊಳ್ಳಿ, ನಾರಾಯಣ್ ಗುರು ಅವರು ಕೇರಳದಲ್ಲಿ ಕೆಳಜಾತಿಯ ವರ್ಗಗಳಿಗೆ ಮಾಡ್ತಿದ್ದಂತ ಶೋಷಣೆಗಳ ವಿರುದ್ಧ ಇವರೇ ದೇವಾಲಯಗಳನ್ನು ಕಟ್ಟುವಂತ ಸಂಸ್ಕೃತಿಯನ್ನು ಶುರು ಮಾಡ್ತಾರೆ. ಅದಲ್ಲದೆ ಧರ್ಮ ಪರಿಪಾಲನಾ ಯೋಗಂ ಅಂತ ಕೂಡ ಕರಿತೀವಿ. ಆ ಧರ್ಮ ಪರಿಪಾಲನಾ ಯೋಗಂ ಅನ್ನು ಕಟ್ಟೋದ್ರ ಮುಖಾಂತರವಾಗಿ ಕೇರಳದಲ್ಲಿ ಒಂದು ಧಾರ್ಮಿಕ ಕ್ರಾಂತಿಯನ್ನ ಸೃಷ್ಟಿ ಮಾಡ್ತಾರೆ ಇವರು. ಇವರ ಪ್ರೇರಣೆಯಿಂದಾಗಿನೇ ಮುಂದೆ ಅಂಬೇಡ್ಕರ್ ಅವರು ಕೂಡ ತಮ್ಮ 2 ಚಳುವಳಿಗಳನ್ನ ಮಾಡ್ತಾರೆ. ಒಂದು ಮಹಡ್ ಕೆರೆ ಚಳುವಳಿ ಅಂತ ಕೂಡ ಕರಿತೀವಿ, ಇನ್ನೊಂದು ಕಾಲಾರಾಮ್ ದೇವಾಲಯ ಪ್ರವೇಶ ಚಳುವಳಿ ಅಂತ ಕೂಡ ಕರಿತೀವಿ. ಅವೆರಡೂ ಕೂಡ ಅಂಬೇಡ್ಕರ್ಗೆ ಒಂದು ಇನ್ಸ್ಪಿರೇಷನ್ಸ್ ಆಗಿದ್ದು ನಾರಾಯಣ್ ಗುರು ಅಂತ. ಒಂದ್ ಕಡೆ ರವೀಂದ್ರನಾಥ್ ಟ್ಯಾಗೋರ್ ಅವರು ನಾರಾಯಣ್ ಗುರು ಅವ್ರನ್ನ ಭೇಟಿ ಆಗ್ತಾರೆ 1920s ಆಸ್ಪಾಸು. ಆ ಭೇಟಿಯಾದ ಸಂದರ್ಭದಲ್ಲಿ ಕೂಡ ಅವರು ಅದನ್ನೇ ಹೇಳ್ತಕ್ಕಂಥದ್ದು. ಹಂಗಾಗಿ ವೆರಿ ಇಂಪಾರ್ಟೆಂಟ್ ಇದು ಎರಡು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವೈಕೋಮ್ ಸತ್ಯಾಗ್ರಹದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಗುರುವಾಯೂರು ದೇವಸ್ಥಾನ ಪ್ರವೇಶ ಚಳುವಳಿ ಕೂಡ ಕೇಳ್ತಾರೆ. ಗುರುವಾಯೂರು ದೇವಸ್ಥಾನ ಪ್ರವೇಶ ಚಳುವಳಿ ಸಂದರ್ಭದಲ್ಲೇನೆ ಗಾಂಧೀಜಿ ಕೂಡ ಸಪೋರ್ಟಿವ್ ಆಗಿ ಮಾತಾಡಿದ್ರು ಆ ಕಾಲಕ್ಕೆ ಅಂತ. ಓಕೆ, ಇದೆಲ್ಲ ನಮ್ಗೆ ಬಹಳ ಅದ್ಭುತವಾಗಿ ಸಿಗ್ತಕ್ಕಂಥದ್ದು ನಾರಾಯಣ್ ಗುರು ಅವರಿಂದ. ನೆಕ್ಸ್ಟ್ ಬರೋಣ. ಮೌನ ಕಣಿವೆ ಆಂದೋಲನ ನಡೆದ ಸ್ಥಳ ಯಾವುದು? ಸ್ನೇಹಿತರೆ, ಈ ಪ್ರಶ್ನೆ ಕರೆಕ್ಟ್ ಆನ್ಸರ್ ಕೇರಳ. ಕೇರಳದಲ್ಲೇ ನಡೆದದ್ದು ಮೌನ ಕಣಿವೆ ಆಂದೋಲನ ಅಂತ ಕೂಡ ಕರಿತೀವಿ. ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಂತ. ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಲ್ಲಿ ಬ್ಯಾರೇಜ್ ಗಳನ್ನ ಕಟ್ಟೋದಕ್ಕಾಗಿ ಸರ್ಕಾರ ನಿರ್ಮಾಣ ಮಾಡಿದಾಗ ಅಲ್ಲಿನ ಕೆಲವು ಪ್ರದೇಶಗಳು ಜೌಗು ವಲಯಗಳಾಗಿ ಕ್ರಿಯೇಟ್ ಆಗ್ತವೆ. ಅಲ್ಲಿನ ಸ್ಪೀಸಸ್ ಪ್ರಭೇದಗಳು ಕೂಡ ಹಾಳಾಗ್ತವೆ ಅನ್ನೋ ಕಾರಣಕ್ಕಾಗಿ ಮೌನ ಕಣಿವೆ ಹೋರಾಟವನ್ನ ಅವತ್ತಿನ ಕಾಲಕ್ಕೆ ಕೇರಳ ಸಾಹಿತ್ಯ ಪರಿಷತ್ ಈ ಹೋರಾಟವನ್ನ ಶುರು ಮಾಡಿತ್ತು. ನೆನಪಿಟ್ಕೊಳ್ಳಿ, ಕೇರಳ ಸಾಹಿತ್ಯ ಪರಿಷತ್ ಈ ಹೋರಾಟವನ್ನು ಶುರು ಮಾಡಿತ್ತು. ಹಾಗೆ ಮಾಡೋದ್ರ ಮುಖಾಂತರವಾಗಿ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅನ್ನ ಅವತ್ತು ಭಾರತದಲ್ಲಿ ಭರ್ಜರಿಯಾಗಿ ನಡೆಸ್ಕೊಂಡು ಬರ್ತಾರೆ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಚೀನಾದಲ್ಲಿ ಕ್ಯುಮಿಟಾಂಗ್ ಪಕ್ಷವನ್ನ ಕಟ್ಟಿ ಪ್ರಜಾಪ್ರಭುತ್ವದ ಕ್ರಾಂತಿ ಮಾಡಿದ ನಾಯಕ ಯಾರು? ನೋಡಿ, ಚೀನಾ ದೆನ್ ಪ್ರಜಾಪ್ರಭುತ್ವ ಕ್ರಾಂತಿ ಅದು ಕ್ಯುಮಿಟಾಂಗ್ ಪಕ್ಷದಿಂದ ನಡೆದಿತ್ತು. ಯಾರು? ಲೆನಿನ್, ಸ್ಟಾಲಿನ್, ಸನ್ ಯಾತ್ ಸೆನ್, ಗೊರ್ಬಚೇವ್. ನೋಡಿ, ಈ ಪ್ರಶ್ನೆಗೆ ಸೂಪರ್ ಡೂಪರ್ ಆನ್ಸರ್ ಅಂದ್ರೆ ಸನ್ ಯಾತ್ ಸೆನ್. ನೆನಪಿಟ್ಕೊಳ್ಳಿ, ಇದು ಚೀನಾದ ಬಗ್ಗೆ ನಾವು ಮಾತಾಡ್ತಾ ಇರೋದು. ಚೀನಾದಲ್ಲಿ ಕ್ಯುಮಿಟಾಂಗ್ ಪಕ್ಷವನ್ನ ಕಟ್ಟಿದ್ದೆ ಸನ್ ಯಾತ್ ಸೆನ್ ಅವರು. ನೆನಪಿಟ್ಕೊಳ್ಳಿ, ಸನ್ ಯಾತ್ ಸೆನ್ ಅವರ ಡೆಮೋಕ್ರೆಟಿಕಲ್ ಕ್ರಾಂತಿ 1911 ಕಾಲಕ್ಕೆ ನಡೀತಾ ಬಂತು. ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕೂಡ ಇದು ಆಗಿತ್ತು. ಹೀಗೆ ನಡೆದಿದ್ರಿಂದಾಗಿ ಸನ್ ಯಾತ್ ಸೆನ್ ಅಲ್ಲಿ ಪ್ರಜಾಪ್ರಭುತ್ವ ಕ್ರಾಂತಿ ಅಂತ ತರ್ತಾರೆ. ಅದಕ್ಕೆ ಬೇಸ್ಮೆಂಟ್ ಆಗಿ ಮುಂದೆ ಪರಿವರ್ತನೆಗಳು ಕೂಡ ನಡೀತಾ ಹೋಯ್ತು. ಇದನ್ನ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತಗಳು ಕೂಡ ಇವರ ಮೇಲೆ ಪ್ರಭಾವ ಬೀರಿತ್ತು ಅಂತ ಕೂಡ ಓದ್ತೀವಿ ನಾವು. ಮುಂದೆ ಸನ್ ಯಾತ್ ಸೆನ್ ಅವರ ವಿಚಾರದಲ್ಲಿ ಇವ್ರು ಸತ್ತ ನಂತರ ಅಲ್ಲಿ ಚಿಯಾಂಗ್ ಕೈಶೇಕ್ ಅಧಿಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಚಿಯಾಂಗ್ ಕೈಶೇಕ್ಸ್ ಅಧಿಕಾರದಲ್ಲೇ ಉತ್ತರ ಚೀನಾ ಮತ್ತು ದಕ್ಷಿಣ ಚೀನಾ ನಡುವಿನ ವಿವಾದ ಸೃಷ್ಟಿ ಆಗತ್ತೆ. ಆಗ ಮಾರ್ಚ್ ಫಾಸ್ಟ್ ಅನ್ನೋ ಹೊಸ ಪಾಲಿಸಿ ಅಂತಂದವ್ರೆ ಈ ಮಾವೋ ತ್ಸೆ ತುಂಗ್. ಈಗಲೂ ಕೂಡ ಇಂಡಿಯಾದಲ್ಲಿ ಕಾಂಗ್ರೆಸ್ನವರು ಈ ಮಾರ್ಚ್ ಫಾಸ್ಟ್ ಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಈ ಮಾರ್ಚ್ ಫಾಸ್ಟ್ ಗಳನ್ನ ಮಾಡೋದು ಕಮ್ಯುನಿಸ್ಟ್ ಸಿದ್ಧಾಂತದ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರೆ. ಅದ್ರಲ್ಲಿ ನಮ್ಮ ಸಿದ್ದರಾಮಯ್ಯ ಇರ್ಬೋದು, ಮೊನ್ನೆ ಮೇಕೆದಾಟು ಇರ್ಬೋದು, ಇವೆಲ್ಲ ಇತ್ತೀಚೆಗೆ ಟ್ರೆಂಡ್ ನೋಡ್ತಾ ಇದ್ದಿರಲ್ಲ, ಅದೆಲ್ಲ ಮಾರ್ಕ್ಸಿಸ್ಟ್ ವಾದಿಸ್ಟ್ಗಳ ಒಂದು ಹೋರಾಟ. ಯಾವಾಗ ಇತಿಹಾಸದಲ್ಲಿ ಮಾರ್ಚ್ ಫಾಸ್ಟ್ ಗಳಾಗಿದೆಯೋ ಅವ್ರು ಉನ್ನತ ನಾಯಕರಾಗಿದ್ದಾರೆ ಅನ್ನೋದಿದೆ. ಬಟ್ ಅವಾಗ ಇತಿಹಾಸದಲ್ಲಿ ಹಂಗಾಗಿ ಮಾವೋ ತ್ಸೆ ಇಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಉತ್ತರ ಚೀನಾ ದಕ್ಷಿಣ ಚೀನಾವನ್ನ ಏಕೀಕರಣಗೊಳಿಸ್ಬಿಟ್ಟು ಕಮ್ಯುನಿಸ್ಟ್ ಚೀನಾವನ್ನಾಗಿ ಕನ್ವರ್ಟ್ ಮಾಡಿದವನೇ ಮಾವೋ ತ್ಸೆ ತುಂಗ್. ನೆನಪಿಟ್ಕೊಳ್ಳಿ, ಅವನು ವೆರಿ ಇಂಪಾರ್ಟೆಂಟ್. ಅದೇ ಟೈಮಿಗೆನೆ ಜಪಾನ್ ಅಲ್ಲಿ ಮೈಜಿ ರಿಸ್ಟೋರೇಷನ್ಸ್ ಕೂಡ ನಡೀತಾ ಇತ್ತು. ಅದೇ ಟೈಮಲ್ಲಿ ರಷ್ಯಾದಲ್ಲಿ ಸ್ಟಾಲಿನ್ ಕೂಡ ಅಧಿಕಾರಕ್ಕೆ ಬರ್ತಾ ಇದ್ದ. ಯಾಕೆಂದ್ರೆ ಲೆನಿನ್ ಈ ಹಿಂದೆ ಅಧಿಕಾರಕ್ಕೆ ಬಂದು ಅಲ್ಲಿ ಅಕ್ಟೋಬರ್ ಕ್ರಾಂತಿ, ಫೆಬ್ರವರಿ ಕ್ರಾಂತಿಯನ್ನು ನಡೆಸಿ ಅವನು ಇದ್ದ. ಈಗ ಸ್ಟಾಲಿನ್ ಅಲ್ಲಿ ಅದೊಂದು ಪ್ರಬಲವಾಗಿ ಮಾಡ್ಕೊಂಡು ಹೋದ. ಬಟ್ ಅದೇ ಡೆಮೋಕ್ರೆಟಿಕಲ್ ಅಲಯನ್ ಆಗಿ ಗೊರ್ಬಚೇವ್ ರಷ್ಯಾದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿಬಿಟ್ಟು 1991ಗೆ ಏನು 1945ರಿಂದ ಶೀತಲ ಸಮರ ನಡೀತಾ ಇತ್ತು, 1991ಗೆ ಅವರು ಅದನ್ನ ಕ್ಲೋಸ್ ಮಾಡ್ತಾರೆ. ಮಿಖಾಲ್ ಎಸ್ ಗೊರ್ಬಚೇವ್ ಅವರು
ಒಂದು ಗ್ಲಾಸ್ ನಾಟ್ಸ್ ಅವ್ರದ್ದೊಂದು ಪಾಲಿಸಿ. ಅದಾದ್ಮೇಲೆ ಕಹಿ ಬಾಂಧವ್ಯಗಳ ಬಿಡುಗಡೆಯ ಪಾಲಿಸಿಯಾಗಿ ಅವರು ಅದನ್ನ ಕ್ಲಾಸ್ ನೋಸ್ಟ್ ಅನ್ನೋ ಒಂದು ಪಾಲಿಸಿಯನ್ನ ಜಾರಿಗೆ ತರ್ತಾರೆ. ಹೀಗೆ ತಂದಿದ್ರಿಂದ ರಷ್ಯಾ ಮತ್ತು ಅಮೆರಿಕದ ನಡುವೆ ಮಾತುಕತೆಗಳು ಕೂಡ ನಡೀತು. ಸೊ ಅದು ಕೂಡ ನಿಮ್ಗೆ ಗೊತ್ತಿದೆ. ಮುಂದೆ ಹೋಗೋಣ. ಆಂಧ್ರ ಪ್ರದೇಶದ ರಚನೆಗಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡು ಅಸುನೀಗಿದವರು ಯಾರು? ಪೆರಿಯಾರ್, ಪೊಟ್ಟಿ ಶ್ರೀರಾಮುಲು, ನಾಡಕರ್ಣಿ, ರಾಜಗೋಪಾಲ್ಚಾರಿ. ಈ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದ ಉತ್ತರ ಅಂದ್ರೆ ಪೊಟ್ಟಿ ಶ್ರೀರಾಮುಲು ಅವರು. ಪೊಟ್ಟಿ ಶ್ರೀರಾಮುಲು ಅವರು 52 ಡೇಸ್ ಅವರು ಉಪವಾಸ ಮಾಡೋದ್ರ ಮುಖಾಂತರವಾಗಿ ಆಂಧ್ರ ಪ್ರದೇಶ ರಚನೆಗೆ ಹೋರಾಟ ಮಾಡ್ತಾರೆ. ಅಲ್ಲಿಂದನೇ ಭಾಷಾವಾರು ರಾಜ್ಯಗಳನ್ನ ರಚನೆ ಮಾಡಬೇಕು ಅಂತ ಆಯ್ತು. ಅವಾಗ್ಲೇನೆ 1953 ನಲ್ಲಿ ಒಂದು ಕಮಿಷನ್ ಅನ್ನ ಮಾಡ್ತಾರೆ ಅಲ್ವಾ, ಒಂದು ಕಮಿಷನ್ಸ್ ಕೂಡ ಮಾಡ್ತಾರೆ. ಆ ಕಮಿಷನ್ಸ್ ನ ಪರಿಣಾಮವಾಗಿನೇ 1956 ಅಲ್ಲಿ ಆ ಕಮಿಷನ್ ಒಂದು ವರದಿಯನ್ನ ಕೊಡ್ತು. ಫಜಲ್ ಅಲಿ ಆಯೋಗ ಒಂದು ವರದಿಯನ್ನ ಕೊಡ್ತು. ಆ ಆಯೋಗದ ವರದಿಯ ಮುಖಾಂತರವಾಗಿನೇ ಭಾಷಾವಾರು ರಾಜ್ಯ ರಚನೆಗಳಾದವು. 14 ರಾಜ್ಯ, 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡಿದ್ರು. ದೆನ್ ಅವಾಗ್ಲೇ ನಮ್ಮಲ್ಲಿ ಕರ್ನಾಟಕ ಕೂಡ ಅಸ್ತಿತ್ವಕ್ಕೆ ಬಂತು. ಫಜಲ್ ಅಲಿ ಎದುರು KM ಫಣಿಕರ್, ಹೃದಯನಾಥ್ ಕುಂಜರು, HN ಕುಂಜರು ಅವರು ಕೂಡ ಇದ್ರು ಅದರಲ್ಲಿ. ನೆಕ್ಸ್ಟ್ ಹೋಗೋಣ. ಈ ಪ್ರಶ್ನೆ ನೋಡಿ, 17ನೇ ಪ್ರಶ್ನೆ ಚೆನ್ನಾಗಿದೆ. 1907ರಲ್ಲಿ ವಿಧಾನ ಪರಿಷತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. 1908ರಲ್ಲಿ ನ್ಯೂಸ್ ಪೇಪರ್ ರೆಗ್ಯುಲೇಷನ್ಸ್ ಆಕ್ಟ್ ಅನ್ನ ಜಾರಿಗೆ ತರೋದ್ರ ಮುಖಾಂತರವಾಗಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಇವರು ಧಕ್ಕೆಯನ್ನ ತಂದ್ರು. ಹಾಗೆ ಧಕ್ಕೆ ಅಂತಂದಿದ್ರಿಂದ ಜನಪ್ರಿಯತೆಯನ್ನ ಕಳ್ಕೊಂಡು ರಾಜೀನಾಮೆ ಕೊಟ್ಟು ಓಡೋಗ್ತಾರೆ. ಅಂತಹ ದಿವಾನ್ ಯಾರು? ಮಾಧವರಾವ್, ಆನಂದರಾವ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್. ಯಾರಿರ್ಬೋದು? ಈ ಪ್ರಶ್ನೆಗೆ ಕರೆಕ್ಟ್ ಆದಂತ ಆನ್ಸರ್ ಅಂದ್ರೆ ಮಾಧವರಾವ್. ನೆನ್ಪಿಡ್ಕೊಳ್ಳಿ, ಮಾಧವರಾವ್ ದಿವಾನ್ರಾಗಿದ್ದಾಗ್ಲೇನೆ ಲೆಜಿಸ್ಲೇಟಿವ್ ಕೌನ್ಸಿಲ್ ನ್ಯಾಯ ವಿಧಾಯಕ ಸಭೆ ಜಾರಿಗೆ ಬಂತು. ಹಾಗೆ ಜಾರಿಗೆ ಬರೋದ್ರ ಮುಖಾಂತರವಾಗಿ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ 2 ಭಾಗಗಳಾಗಿ ಇವರು ಡಿವೈಡ್ ಮಾಡ್ತಾರೆ. ಅದಾದ ನಂತರ ಇವ್ರ ಕಾಲದಲ್ಲೇನೆ ಬಹಳ ಹಂಗಾಮ ಕ್ರಿಯೇಟ್ ಆಗಿತ್ತು. ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಅವಾಗ ಕಾಯ್ದೆಗಳು ಜಾರಿಗೆ ಬಂದಿತ್ತು. ಅದು ಅಲ್ಲದೆ ರೆಗ್ಯುಲೇಷನ್ಸ್ ಆಕ್ಟ್ ಗಳನ್ನ ಜಾರಿಗೆ ತರಬೇಕು ಅನ್ನೋದು ಕೂಡ ಹೇಳಿಕೆಗಳು ಶುರುವಾಗಿತ್ತು. ಕಾರಣ ಇಷ್ಟೇನೆ, 1908ರಲ್ಲಿ ಏನಾಗಿತ್ತು ಅಂತಂದ್ರೆ ರಾಷ್ಟ್ರೀಯ ಚಳುವಳಿಯಲ್ಲಿ ಮಿರ್ಜಾಪುರ್ ಘಟನೆ ಅಂತ ಕೂಡ ಕರಿತೀವಿ, ಮಿರಾಸ್ಪುರ್ ಘಟನೆ ಅಂತ ಕೂಡ ಕರಿತೀವಿ. ಅಂದ್ರೆ ಮಿರಾಸ್ಪುರ್ ಘಟನೆಯಲ್ಲಿ ಏನಾಗಿತ್ತು ಅಂತಂದ್ರೆ ಆಲ್ರೆಡಿ ಒಬ್ಬನನ್ನ ಹತ್ಯೆ ಮಾಡಲಾಗಿತ್ತು, ಕೋರ್ಟ್ ಜಡ್ಜ್ ಒಬ್ಬನನ್ನ. ಓಕೆ, ಆ ಒಂದು ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಖುದಿರಾಮ್ ಬೋಸ್ನ ಕೇಸ್, ಅದು ಪ್ರಫುಲ್ಲ ಚೌಕಿ ಅಂಡ್ ಖುದಿರಾಮ್ ಬೋಸ್ ಕೇಸ್. ಆ ಸಂದರ್ಭದಲ್ಲಿ ಕೇಸರಿ ಪತ್ರಿಕೆಯಲ್ಲಿ ಕೂಡ ಬಾಲ್ ಗಂಗಾಧರ್ ತಿಲಕ್ ಅವರು ಸರ್ಕಾರವನ್ನ ಉದ್ದೇಶಿಸಿ ರಾಷ್ಟ್ರ ಮಟ್ಟದಲ್ಲಿ ಅದ್ಭುತವಾದ ಲೇಖನಗಳನ್ನು ಬರೆದ್ರು. ಈ ಕಾರಣದಿಂದಾಗಿನೇ ರೆಗ್ಯುಲೇಷನ್ಸ್ ಆಕ್ಟ್ ಗಳನ್ನ ರಾಜಪ್ರತಿನಿಧಿಯ ಎಲ್ಲಾ ಸಾಮ್ರಾಜ್ಯಗಳು ಜಾರಿಗೆ ತರಬೇಕು ಅಂತೇಳಿ ಈಸ್ಟ್ ಇಂಡಿಯಾ ಕಂಪನಿ ಆರ್ಡರ್ ಮಾಡೋದಲ್ಲ, ಅದು ರಾಣಿ ವಿಕ್ಟೋರಿಯಾ ಕಂಪನಿ ಅಲ್ಲಿ ಅನೌನ್ಸ್ ಮಾಡ್ತು. ಇದರಿಂದಾಗಿ ಮಾಧವರಾವ್ ಅವರು ಆ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಇದರಿಂದ ಕರ್ನಾಟಕದಲ್ಲಿ ಹಿಗ್ಗಾಮುಗ್ಗ ತಳಿಸ್ಕೊಂಡ್ಬಿಟ್ರು ಅವಾಗ. ಹಂಗಾಗಿ ಮಾಧವರಾವ್ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂತು. ನೆಕ್ಸ್ಟ್ ನೋಡಿ, 18ನೇ ಪ್ರಶ್ನೆ ಚೆನ್ನಾಗಿದೆ. ಮೌರ್ಯರ ಸಾಮಂತರಾಗಿದ್ದ ಇವರು ಅವರ ಪತನದೊಂದಿಗೆ ದಕ್ಷಿಣದಲ್ಲಿ ಅಧಿಕಾರಕ್ಕೆ ಬಂದು ಕ್ರಿಸ್ತ ಪೂರ್ವ 230ರಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಕ್ರಿಸ್ತ ಶಕ 220ರವರೆಗೆ ಇವರು ಆಳಿದರು. ಇವರ ಮೂಲ ನಿವಾಸ ಸಾತನಿಹಾರ, ಅಂದ್ರೆ ಈಗಿನ ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಯ ಭಾಗಗಳು. ಸಾತನಿಹಾರ ಅಂದ್ರೆ ಈಗಿನ ಧಾರವಾಡ ಜಿಲ್ಲೆ ಮತ್ತು ಬಳ್ಳಾರಿಯ ಭಾಗಗಳು. ಇವರನ್ನ ಆಂಧ್ರಭುತ್ಯರು ಎನ್ನುವರು, ಅಂದ್ರೆ ಮೌರ್ಯರ ಸೇವಕರಾಗಿದ್ದವರು. ಅಶೋಕನ ನಂತರ ದಕ್ಷಿಣಕ್ಕೆ ಬಂದು ಸ್ವತಂತ್ರ ರಾಜ್ಯವನ್ನ ನಿರ್ಮಿಸಿದರೆಂದು ತಿಳಿದು ಬರ್ತದೆ. ಹಂಗಾರೆ ಇದು ಯಾವ ಡೈನೆಸ್ಟಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಸಾತವಾಹನರು, ಕದಂಬರು, ಚೋಳರು, ಪಾಂಡ್ಯರು. ನೋಡಿ, ಈ ಪ್ರಶ್ನೆಗೆ ನಾವು ಉತ್ತರ ನೋಡೋದಾದ್ರೆ ಅದು ಸಾತವಾಹನರು. ಶಾತವಾಹನರು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ. ನೋಡಿ, ಮೌರ್ಯರ ಸಾಮಂತರು ಇವರು, ಅದು ಕೂಡ ಕರೆಕ್ಟ್ ನೆನ್ಪಿಡ್ಕೊಳ್ಳಿ. ಅವರ ಪತನದೊಂದಿಗೆ ದಕ್ಷಿಣಕ್ಕೆ ಬಂದು ಸ್ಥಾಪನೆಗೊಂಡ ಮೊದಲ ಸಾಮ್ರಾಜ್ಯ ಅಂತ ಕೂಡ ಕರಿತೀವಿ ಶಾತವಾಹನರಿಗೆ. ಅವರ ಮೂಲ ನಿವಾಸ, ಯಾಕೆ ಇವರಿಗೆ ಶಾತವಾಹನರು ಅಂತ ಕರೀತಾರೆ ಅಂದ್ರೆ ಅವರ ಮೂಲ ಅಸ್ತಿತ್ವ ಹುಡ್ಕೊಂಡು ಹೋದ್ರೆ ನಮಗ್ ಸಿಗೋದು ಸಾತನಿಹಾರ ಅನ್ನುವ ಸ್ಥಳ. ಓಕೆ, ಯಾವ ಸ್ಥಳ? ಸಾತನಿಹಾರ ಅನ್ನುವ ಸ್ಥಳ. ಸಾತನಿಹಾರ ಅಂತ ಅವಾಗ ಕರಿತಿದ್ರಲ್ಲ,
ಈಗ ಯಾವ್ದಕ್ಕಂತಾರೆ ಅಂದ್ರೆ ನೋಡಿ, ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಯ ಭಾಗಗಳು. ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಯ ಭಾಗಗಳನ್ನ ಸಾತನಿಹಾರ ಅಂತ ಕರೀತಾ ಇದ್ರು. ಎಷ್ಟು ಅದ್ಭುತ ಕಣ್ರಿ ನೀವು, ಧಾರವಾಡ ಬಳ್ಳಾರಿ ಜಿಲ್ಲೆ ಭಾಗದವರು ದಕ್ಷಿಣಕ್ಕೆ ಮೊಟ್ಟ ಮೊದಲು ಸಾಮ್ರಾಜ್ಯವನ್ನು ಕೊಟ್ಟಿದ್ದೀರಿ ಅಂದ್ರೆ ಅದ್ಭುತವಾದ ಇತಿಹಾಸ ಶಾತವಾಹನರಲ್ಲಿ ಬರುತ್ತೆ. ಆಂಧ್ರಭುತ್ಯರು ಅಂತ ಕೂಡ ಕರಿತೀವಿ, ಅಂದ್ರೆ ಮೌರ್ಯರ ಸೇವಕರು ಅಂತ ಅದರ ಅರ್ಥ. ಅಶೋಕನ ನಂತರ ದಕ್ಷಿಣಕ್ಕೆ ಬಂದು ಸ್ವತಂತ್ರ ರಾಜ್ಯ ನಿರ್ಮಾಣ ಮಾಡಿದ್ರಿಂದಾಗಿನೂ ಕೂಡ ಅಲ್ಲಿ ನಮ್ಗೆ ಪ್ರಮುಖವಾಗಿರ್ತಕ್ಕಂಥ ವಿಚಾರಧಾರೆಗಳು ಸಿಕ್ತು ಅಂತ ಹೇಳ್ಬೋದು. ಹಂಗಾಗಿ ಈ ಸ್ಟೇಟ್ಮೆಂಟು ಶಾತವಾಹನರ ಬಗ್ಗೆ ಬರುತ್ತೆ. ಓಕೆ, ಸೊ ಈ ತರ ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡ್ತಾ ಇರ್ರಿ ನೀವು. ನೋಡಿ, ನೆಕ್ಸ್ಟ್ ಕ್ವಶನ್ಸ್ ಇದೆ, ಇದು ಕೂಡ ಅದ್ಭುತವಾದ ಕ್ವಶನ್ಸ್. ಈತ ಮಯೂರ ವರ್ಮನ ಮೊಮ್ಮಗ. ಕದಂಬರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಈತ ಮಯೂರ ವರ್ಮನ ಮೊಮ್ಮಗ. ಶಾಸನಗಳಲ್ಲಿ ಇವನನ್ನು ಕುಂತಳಾದೀಶ್ವರನೆಂದು, ಕದಂಬ ಕುಲದ ಸಗರನೆಂದು ಕೂಡ ವರ್ಣನೆ ಮಾಡಲಾಗಿದೆ. ಭನಿ ಅಂತಕ್ಕಂತಹ ಚಿನ್ನದ ನಾಣ್ಯಗಳ, ನಾಮಾಂಕಿತ ನಾಣ್ಯಗಳನ್ನು ಕೂಡ ಈತ ಚಲಾವಣೆಗೆ ತಂದ. ಭೋಜನ ಶೃಂಗ ಪ್ರಕಾಶರ ಪ್ರಕಾರ, ನೆನ್ಪಿಟ್ಕೊಳ್ಳಿ, ಭೋಜನ ಶೃಂಗಾರ ಪ್ರಕಾಶರ ಪ್ರಕಾರ ಗುಪ್ತ ದೊರೆಯಾದ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನು ಇವನ ಆಸ್ಥಾನಕ್ಕೆ ಕಾಳಿದಾಸನನ್ನ ಕಾರ್ಯಭಾರಿಯಾಗಿ ಕಳುಹಿಸಿದ್ದ ಎಂದು ಉಲ್ಲೇಖಿಸಿದೆ. ಅದೇ ಕಾಲದಲ್ಲಿ ರಚನೆಯಾದ ಕೌಂತಳೇಶ್ವರ ದೌತ್ಯ ನಮ್ಗೆ ಕಾಳಿದಾಸ ರಚನೆ ಅಂತ ಸಿಗತ್ತೆ. ಬಟ್ ಈ ಕಾಳಿದಾಸ ಬೇರೆ ಅಂತೇಳಿ ಬಹಳ ಜನರ ಅಭಿಪ್ರಾಯವೂ ಕೂಡ ಇದೆ. ಹಾಗಾದ್ರೆ ಇದಿಷ್ಟು ಘಟನೆಗಳು ಯಾರಿಗೆ ಸಂಬಂಧಪಡುತ್ತೆ ಅಂತ, ಕಾಕುತ್ಸ ವರ್ಮ, ಭಗೀರಥ ವರ್ಮ, ಭೃಗೇಶ ವರ್ಮ, ರವಿ ವರ್ಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಭಗೀರಥ ವರ್ಮ. ನೆನಪಿಟ್ಕೊಳ್ಳಿ, ಇದು ಭಗೀರಥ ವರ್ಮನಿಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ಗಳು. ಓಕೆ, ಕದಂಬ ಕುಲದ ಸಗರ ಅಂತ ಕೂಡ ಇವನನ್ನ ವರ್ಣನೆ ಮಾಡಿರುವಂತ ಪದಗಳು. ಓಕೆ, ಇದು ಸಂಸ್ಕೃತದಲ್ಲಿರುವಂತ ಪದಗಳು. ಇದಕ್ಕೆ ಹೆಚ್ಚಿನ ಸ್ಪಷ್ಟನೆ ಅರ್ಥಗಳು ನಮ್ಗೆ ಬೇಕಾಗಿದೆ. ನಾವು ಕೂಡ ಸರ್ಚ್ ಅಲ್ಲಿ ಇದೀವಿ, ನೋಡ್ತೀನಿ. ನೆಕ್ಸ್ಟ್ ಇವೆಲ್ಲ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಸಿಗ್ತಕ್ಕಂತ ವಿಚಾರ. ನೆಕ್ಸ್ಟ್ ಬರೋಣ. ಇನ್ನೊಂದು ಗಂಗದೊರೆಗೆ ಸಂಬಂಧಪಟ್ಟಂತ ಹೇಳಿಕೆ ಇದೆ ನೋಡಿ. ಹೇಳಿಕೆ 1, ಮೊದಲ ಪ್ರಸಿದ್ಧ ಗಂಗದೊರೆ ಈತ. ಸ್ವತಃ ಶ್ರೇಷ್ಠ ವಿದ್ವಾಂಸನಾದ ಈತ ಭಾರವಿಯ ಕೀರತಾರ್ಜುನೀಯದ 15ನೇ ಸರ್ಗಕ್ಕೆ ಈತ ಭಾಷ್ಯ ಮತ್ತು ವ್ಯಾಖ್ಯಾನವನ್ನ ಬರೆದ. ಬಹಳಷ್ಟು ಜನರು ಕೀರತಾರ್ಜುನೀಯವನ್ನೇ ಟ್ರಾನ್ಸ್ಲೇಟ್ ಮಾಡದ ಅಂತ ಹೇಳ್ತಾರೆ. ಇಲ್ಲ, ಅದರ 15ನೇ ಸರ್ಗಕ್ಕೆ ಮಾತ್ರ ಭಾಷ್ಯ ಮತ್ತು ವ್ಯಾಖ್ಯಾನವನ್ನು ಬರೀತಾನೆ. ಹಾಗೆ ಗುಣಾಢ್ಯನ ಪೈಶಾಚಿಕ ಭಾಷೆಯ ಈ ಬೃಹತ್ ಕಥವನ್ನ ಸಂಸ್ಕೃತಕ್ಕೆ ಕೂಡ ಭಾಷಾಂತರ ಮಾಡ್ತಾನೆ. ಓಕೆ, ಶಬ್ದಾವತಾರವನ್ನ ಬರೆದಂತ ಪೂಜ್ಯಪಾದರು ಇವನ ಗುರುಗಳಾಗಿದ್ರು. ಚಾಲುಕ್ಯ ದೊರೆ ವಿಜಯಾದಿತ್ಯನಿಗೆ ತನ್ನ ಮಗಳನ್ನ ನೀಡೋದ್ರ ಮುಖಾಂತರ ಬಾದಾಮಿ ಚಾಲುಕ್ಯರ ಜೊತೆಗೆ ವೈವಾಹಿಕ ಸಂಬಂಧವನ್ನ ಈತ ಬೆಳೆಸಿದ್ದ. ಹಾಗಾದ್ರೆ ಇದು ಯಾವ ದೊರೆ ಬಗ್ಗೆ ಮಾತಾಡ್ತಾ ಇದ್ದೀವಿ? ಮಾಧವ, ದುರ್ವಿನೀತ, ಶ್ರೀ ಪುರುಷ, 2ನೇ ಶಿವಮಾರ. ನೋಡಿ ಸ್ನೇಹಿತರೆ, ಈ ಪ್ರಶ್ನೆಗೆ ಅದ್ಭುತವಾದ ಆನ್ಸರ್ ಅಂದ್ರೆ ದುರ್ವಿನೀತ. ದುರ್ವಿನೀತನಿಗೆ ಯಾವಾಗೂ ಕೇಳಿರೋ ನಮ್ಮಲ್ಲಿ ಪ್ರಶ್ನೆ ಏನ್ ಗೊತ್ತಾ? ಕೀರತಾರ್ಜುನೀಯ ಅಂದ್ರೆ ಪಲ್ಲವರ ಆಸ್ಥಾನದಲ್ಲಿ ಬರ್ತಾನೆ ಇವನು. ಭಾರವಿ ಮಹೇಂದ್ರ ವರ್ಮನ ಆಸ್ಥಾನದಲ್ಲಿ ಇದ್ದಂತವನು. ಅವನ 15ನೇ ಸರ್ಗಕ್ಕೆ ಈತ ಭಾಷ್ಯ ಬರೆದಿದ್ದಾನೆ. ನೆಕ್ಸ್ಟ್ ನಮ್ಗೆ ಗುಣಾಢ್ಯನ ಪೈಶಾಚಿಕ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಯಾವುದು ಬೃಹತ್ ಕಥಾವನ್ನ ಸಂಸ್ಕೃತಕ್ಕೆ ಈತ ಏನ್ ಮಾಡಿದ್ರ ಭಾಷಾಂತರ ಕೂಡ ಮಾಡ್ದ ಅಂತ. ಶಬ್ದಾವತಾರ ಇವನು ಬರೆದಂತಹ ಅವತ್ತಿನ ಕಾಲದ ಇವನ ಗುರುಗಳು ಕೂಡ ಇವನಿಗೆ ಆಗಿದ್ರು, ಪೂಜ್ಯಪಾದ ಪಂಡಿತರು ಅಂತ ಕರಿತೀವಿ. ಚಾಲುಕ್ಯ ದೊರೆ ವಿಜಯಾದಿತ್ಯನಿಗೆ ತನ್ನ ಮಗಳನ್ನಿಡೋದ್ರ ಮುಖಾಂತರ ಗಂಗರು ಮತ್ತು ಚಾಲುಕ್ಯರ ನಡುವಿನ ವೈಷಮ್ಯವನ್ನ ಕಡಿಮೆ ಮಾಡಿದ್ದ ಅಂತ. ಇಷ್ಟೆಲ್ಲ ವಿಚಾರಗಳು ಯಾರ ಬಗ್ಗೆ ಸಂಬಂಧಪಡ್ತವೆ ಅಂತಂದ್ರೆ ಅದು ದುರ್ವಿನೀತನಿಗೆ ಸಂಬಂಧಪಟ್ಟಂತಹ ಬಹುಮುಖ್ಯ ವಿಚಾರ ಅಂತ ಕೂಡ ನಾವಿದನ್ನ ಹೇಳಬಹುದು. ಸೊ ಇಷ್ಟು ಅದ್ಭುತವಾದ ವಿಚಾರಗಳನ್ನು ಕೂಡ ನೀವು ಇತಿಹಾಸ ಸರಣಿಯಲ್ಲಿ ಕಲಿತಾ ಹೋಗ್ತೀರಾ. ಹಾಗಾಗಿ ಇತಿಹಾಸ ಪ್ರಶ್ನೋತ್ತರ ಸರಣಿ ಭಾಗ 5ಕ್ಕೆ ತಾವೆಲ್ಲರೂ ನೋಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು.